ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗ ಎಂಬ ಷಷ್ಠೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಷಷ್ಠೋಧ್ಯಾಯಃ ಆತ್ಮ ಸಂಯಮ ಯೋಗಃ. ಧ್ಯಾನ ಯೋಗ. ಚಿತ್ತೇ ಶುದ್ಧೇಪಿ ಧ್ಯಾನಂ ವಿನಾ ಸನ್ಯಾಸ ಮಾತ್ರತಃ ಮುಕ್ತಿ ಸ್ಯಾದಿತಿ ಷಷ್ಠೇಸ್ಮಿನ್ ಧ್ಯಾನ ಯೋಗೋ ವಿತನ್ಯತೆ. ಮನಸ್ಸು ಶುದ್ಧವಾಗಿದ್ದರೂ ಧ್ಯಾನ ಮಾಡದೆ ಕೇವಲ ಕರ್ಮ ತ್ಯಾಗದಿಂದ ಮುಕ್ತಿಯು ದೊರಕದು. ಆದ್ದರಿಂದ ಆರನೆಯದಾದ ಈ ಅಧ್ಯಾಯದಲ್ಲಿ ಧ್ಯಾನ ಯೋಗವನ್ನು ಭಗವಂತನು ವಿಸ್ತರಿಸುತ್ತಾನೆ, ಅಂದರೆ ವಿವರಿಸುತ್ತಾನೆ. ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ ಧ್ಯಾನ ಯೋಗವನ್ನು ವಿಸ್ತರಿಸಲು ಆರನೆಯ ಅಧ್ಯಾಯದ ಆರಂಭ. ಎಲ್ಲ ಕರ್ಮಗಳನ್ನೂ ಮನಸ್ಸಿನಿಂದ ತ್ಯಾಗ ಮಾಡಿ ಎಂಬಲ್ಲಿಂದ ಆರಂಭಿಸಿ ಕರ್ಮ ತ್ಯಾಗಪೂರ್ವಕವಾದ ಜ್ಞಾನಯೋಗವನ್ನು ಹಿಂದಿನ ಅಧ್ಯಾಯದಲ್ಲಿ ಪ್ರಧಾನ ವಿಷಯವಾಗಿ ನಿರೂಪಿಸಿದ್ದರಿಂದ ಮತ್ತು ಕರ್ಮ ಮಾಡುವುದು ದುಃಖಕರವಾದ್ದರಿಂದ ಇದ್ದಕ್ಕಿದ್ದಂತೆ ಯಾರಾದರೂ ಒಮ್ಮೆಲೆ ಕರ್ಮವನ್ನು ತ್ಯಾಗ ಮಾಡುವ ಸಂದರ್ಭ ಒದಗಿದರೆ ಅಂಥ ಸಾಧ್ಯತೆಯನ್ನು ನಿವಾರಿಸುವುದಕ್ಕಾಗಿ ತ್ಯಾಗಕ್ಕಿಂತಲೂ ಕರ್ಮಯೋಗವೇ ಶ್ರೇಷ್ಠವೆಂದು ಹೇಳುತ್ತಾ ಭಗವಂತನು ಇಲ್ಲಿ ಈ ಶ್ಲೋಕದಲ್ಲಿ ತ್ಯಾಗಕ್ಕಿಂತಲೂ ಕರ್ಮಯೋಗವೇ ಶ್ರೇಷ್ಠವೆಂದು ಹೇಳುತ್ತಾ ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಶ್ರೀ ಭಗವಂತನು ಹೇಳಿದನು, ಕರ್ಮ ಫಲವನ್ನು ಅವಲಂಬಿಸದೆ ಮಾಡಬೇಕಾದ ಕರ್ಮವನ್ನು ಯಾರು ಮಾಡುವನೋ ಅವನು ಸನ್ಯಾಸಿ ಮತ್ತು ಯೋಗಿ, ಹೊರತು ಕೇವಲ ಅಗ್ನಿಯಿಲ್ಲದವನೂ ಅಲ್ಲ, ಕ್ರಿಯಾರಹಿತನೂ ಅಲ್ಲ. ಕರ್ಮ ಫಲವನ್ನು ಅವಲಂಬಿಸದೆ ಬಯಸದೆ ಮಾಡಲೇಬೇಕಾದವು ಎಂಬುದಾಗಿ ವಿಹಿತವಾದ ಕರ್ಮವನ್ನು ಯಾರು ಮಾಡುವನೋ ಅವನೇ ಸನ್ಯಾಸಿ ಮತ್ತು ಯೋಗಿ, ಹೊರತು ಅಗ್ನಿ ಇಲ್ಲದವನು ಅಲ್ಲ, ಅಂದರೆ ಪವಿತ್ರವಾದ ಅಗ್ನಿಯಲ್ಲಿ ಮಾಡಲ್ಪಡುವ ಇಷ್ಟ ಎಂಬ ಹೆಸರಿನ ಯಜ್ಞಯಾಗಾದಿ ಕರ್ಮಗಳನ್ನು ಬಿಟ್ಟವನು ಮಾತ್ರವೇ ಸನ್ಯಾಸಿಯಲ್ಲ. ಕ್ರಿಯಾರಹಿತನೂ ಅಲ್ಲ, ಅಗ್ನಿ ಇಲ್ಲದೆ ಮಾಡುವ ಪೂರ್ತ ಎಂಬ ಹೆಸರಿನ ಪರೋಪಕಾರ ರೂಪವಾದ ಕರ್ಮಗಳನ್ನು ಬಿಟ್ಟವನು ಮಾತ್ರವೇ ಸನ್ಯಾಸಿಯಲ್ಲ. ಯಾಕೆ ಎಂದು ಕೇಳಿದರೆ ಅದಕ್ಕೆ ಉತ್ತರವಾಗಿ ಕರ್ಮಯೋಗವೇ ಫಲಾಪೇಕ್ಷೆಯನ್ನು ಬಯಸದೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವಂತಹ ಕರ್ಮಯೋಗವೇ ತ್ಯಾಗ ಎಂದು ಭಗವಂತನು ಇಲ್ಲಿ ಹೇಳುತ್ತಾನೆ. ಯನ್ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ. ಎಲೈ ಪಾಂಡುಪುತ್ರನೇ, ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದನ್ನೇ ಯೋಗವೆಂದು ತಿಳಿ. ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದವನು ಯಾರೋ ಅಂತಹವನು ಯೋಗಿಯಾಗಲಾರ. ಇದರಲ್ಲಿ ಪ್ರಾಹುಹು ಎಂದರೆ ಪ್ರಕರ್ಷೇಣ ಆಹುಹು, ಮಿಗಿಲಾಗಿ ಹೇಳುವರು, ಮತ್ತು ಅಸನ್ಯಸ್ತ ಸಂಕಲ್ಪ ಎಂದರೆ ನ ಸನ್ಯಸ್ತ ಸಂಕಲ್ಪ ಏನ ಸಹ, ಯಾರು ಸಂಕಲ್ಪವನ್ನು ತೊರೆದಿಲ್ಲವೋ ಅವನು ಎಂದು ಅರ್ಥ. ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದು ತುಂಬಾ ಶ್ರೇಷ್ಠವಾದದ್ದು ಎಂದು ಹೇಳುವರು. ಏಕೆಂದರೆ ಶ್ರುತಿ ಹೇಳುತ್ತದೆ, ಸನ್ಯಾಸವೇ ಎಲ್ಲವನ್ನೂ ಮೀರಿ ನಿಲ್ಲುತ್ತದೆ ಎಂದು. ಅದನ್ನು ಅಂದರೆ ಸನ್ಯಾಸವನ್ನು ಯೋಗವೆಂದೇ ತಿಳಿ. ಏಕೆಂದರೆ ಇಲ್ಲಿ ಅಂದರೆ ಕರ್ಮಯೋಗದಲ್ಲಿ ಕೇವಲ ಕರ್ಮ ಫಲವನ್ನು ಮಾತ್ರವೇ ತ್ಯಜಿಸಲಾಗುತ್ತದೆ. ಯಾಕೆ ಸನ್ಯಾಸ ಎಂದರೆ ಕರ್ಮಯೋಗ ಎಂದು ಯಾಕೆ ತಿಳಿಯಬೇಕು ಎಂದರೆ ಶ್ಲೋಕದಲ್ಲಿ ಇತಿ ಶಬ್ದದಿಂದ ಯಾವ ಅರ್ಥವನ್ನು, ಅಂದರೆ ಕರ್ಮ ಫಲವನ್ನು ತ್ಯಜಿಸಬೇಕು ಎಂಬುದನ್ನು ಸೂಚಿಸಲಾಗಿದೆಯೋ ಅದು ಕರ್ಮಯೋಗದಲ್ಲಿ ಕೂಡ ಇದೆ. ಅದನ್ನೇ ಎರಡನೇ ಸಾಲಿನಲ್ಲಿ ಹೇಳುತ್ತಾನೆ. ಏಕೆಂದರೆ ಕರ್ಮ ಫಲವನ್ನು ಅನುಭವಿಸಬೇಕೆಂಬ ಸಂಕಲ್ಪವನ್ನು ತ್ಯಾಗ ಮಾಡದವನು, ಕರ್ಮ ಫಲವನ್ನು ಅನುಭವಿಸಬೇಕು ಎಂಬ ಸಂಕಲ್ಪವನ್ನು ತ್ಯಾಗ ಮಾಡದವನು ಕರ್ಮಯೋಗ ಸಾಧಕನೇ ಆಗಿರಲಿ
ಅಥವಾ ಜ್ಞಾನ ಯೋಗ ಸಾಧಕನೇ ಆಗಿರಲಿ, ಯಾರೂ ಕೂಡ ಯೋಗಿಯಾಗಲಾರನಷ್ಟೇ. ಏಕೆಂದರೆ ಕರ್ಮ ಫಲವನ್ನು ಅನುಭವಿಸಬೇಕು ಎಂಬ ಸಂಕಲ್ಪವನ್ನೇ ತ್ಯಾಗ ಮಾಡುವುದು ಬಹಳ ಮುಖ್ಯ. ಆದ್ದರಿಂದ ಕರ್ಮ ಫಲ ಸಂಕಲ್ಪವನ್ನು ತ್ಯಜಿಸುವಲ್ಲಿ ಇಬ್ಬರಲ್ಲೂ ಸಮಾನತೆ ಇರುವುದರಿಂದ ಕರ್ಮಯೋಗ ಸಾಧಕನು ಸನ್ಯಾಸಿಯೋ ಹೌದು. ಏಕೆಂದರೆ ಹೇಗೆ ಸನ್ಯಾಸಿಯು ಎಲ್ಲವನ್ನೂ ತ್ಯಜಿಸುತ್ತಾನೋ ಹಾಗೆ ಕರ್ಮದಲ್ಲಿ ನಿರತನಾದವನು ಫಲಸಂಕಲ್ಪವನ್ನು ತ್ಯಜಿಸಿದರೂ ಸಾಕು. ಫಲಸಂಕಲ್ಪ ತ್ಯಾಗದಿಂದಲೇ ಮನಸ್ಸಿನ ಚಂಚಲತೆ ನೀಗುವುದರಿಂದ ಅಂತಹವನು ಕರ್ಮದಲ್ಲಿ ತೊಡಗಿದ್ದರೂ ಅವನು ಯೋಗಿಯೂ ಹೌದು ಎಂದೇ ಅರ್ಥ. ಹಾಗಾದರೆ ಜೀವನವಿಡೀ ಕರ್ಮಯೋಗವನ್ನೇ ಮಾಡುತ್ತಿರಬೇಕಾದೀತು ಎಂಬ ಶಂಕೆ ಏಳಬಹುದು. ಅದನ್ನು ಊಹಿಸಿ ಅದಕ್ಕೆ ಕರ್ಮಯೋಗಕ್ಕೂ ಒಂದು ಗಡುವನ್ನು ಭಗವಂತ ಇಲ್ಲಿ ಹೇಳುತ್ತಿರುವನು. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಯೋಗವನ್ನು ಹೊಂದಲು ಬಯಸುವವನಿಗೆ ಅಂದರೆ ಸಾಧಕನಿಗೆ ಕರ್ಮವು ಸಾಧನ ಎಂದು ಹೇಳಲ್ಪಡುತ್ತದೆ. ಯೋಗದ ನೆಲೆಗೆ ಏರಿದಾಗ ಅವನಿಗೆ ಶಮವು ಸಾಧನವೆನಿಸುತ್ತದೆ. ಇಲ್ಲಿ ಜ್ಞಾನಯೋಗವನ್ನು ಹೊಂದಲು ಬಯಸುವ ಪುರುಷನಿಗೆ ಅದನ್ನು ಹೊಂದಲು ಕರ್ಮವು ಮನಸ್ಸನ್ನು ಶುದ್ಧಿಗೊಳಿಸುವುದರಿಂದ ಅದು ಸಾಧನ ಎಂದು ಹೇಳಲ್ಪಡುತ್ತದೆ. ಆದರೆ ಜ್ಞಾನಯೋಗದ ನೆಲೆಗೆ ಏರಿದಾಗ ಜ್ಞಾನ ಮಾರ್ಗದಲ್ಲಿ ನಿರತನಾದ ಅವನಿಗೆ ಶಮವು ಅಂದರೆ ಸಮಾಧಿಯು ಅಂದರೆ ಧ್ಯಾನಕ್ಕೆ ಭಂಗ ತರುವ ಎಲ್ಲ ಚಟುವಟಿಕೆಗಳನ್ನು ಕೈಬಿಡುವುದು ಇದು ಅವನ ಜ್ಞಾನವನ್ನು ಪಕ್ವಗೊಳಿಸುವ ಅಂದರೆ ಪರಿಪೂರ್ಣಗೊಳಿಸುವ ಸಾಧನ ಎನಿಸುತ್ತದೆ. ಹೀಗೆ ಜ್ಞಾನಯೋಗದ ನೆಲೆಗೇರಿದ ಯಾವ ವ್ಯಕ್ತಿಗೆ ಶಮವು ಅಂದರೆ ಕರ್ಮತ್ಯಾಗವು ಸಾಧನ ಎಂದು ಹೇಳಲ್ಪಟ್ಟಿತೋ ಆ ಯೋಗಿಯು ಹೇಗಿರುತ್ತಾನೆ ಎಂದರೆ ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾವಾಗ ಯೋಗಿಯು ಎಲ್ಲ ಸಂಕಲ್ಪಗಳನ್ನು ಸ್ವಾಭಾವಿಕವಾಗಿ ತ್ಯಜಿಸುವನೋ, ಇಂದ್ರಿಯ ವಿಷಯಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತನಾಗಿರುವುದಿಲ್ಲವೋ ಆಗ ಯೋಗದ ನೆಲೆಗೇರಿದವನು ಎನಿಸುತ್ತಾನೆ. ಇಲ್ಲಿ ಸರ್ವ ಸಂಕಲ್ಪ ಸನ್ಯಾಸಿ ಎಂದರೆ ಸರ್ವಾನ್ ಸಂಕಲ್ಪಾನ್ ಸನ್ಯಸಿತು ಶೀಲಂ ಯಸ್ಯ ಸಹ. ಯಾರಿಗೆ ಎಲ್ಲ ಸಂಕಲ್ಪಗಳನ್ನು ತ್ಯಜಿಸುವುದು ಸ್ವಭಾವವಾಗಿರುತ್ತದೋ ಅವನು ಸರ್ವ ಸಂಕಲ್ಪ ಸನ್ಯಾಸಿ. ಯಾವಾಗ ಯೋಗಿಯು ಇಂದ್ರಿಯಗಳಿಂದ ಅನುಭವಿಸಬಹುದಾದ ಶಬ್ದ ಮುಂತಾದ ಇಂದ್ರಿಯ ವಿಷಯಗಳಲ್ಲಿ ಮತ್ತು ಅದಕ್ಕೆ ಸಾಧನವಾದ ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲವೋ ಅಂದರೆ ಅದಕ್ಕೆ ಹಾಗೆ ಆಸಕ್ತನಾಗದಿರುವುದಕ್ಕೆ ಕಾರಣ ಆಸಕ್ತಿಗೆ ಮೂಲ ಕಾರಣವಾದ ಎಲ್ಲ ಭೋಗಗಳ ಮತ್ತು ಕರ್ಮಗಳ ಕುರಿತಾದ ಸಂಕಲ್ಪಗಳನ್ನು ಸ್ವಾಭಾವಿಕವಾಗಿ ತ್ಯಜಿಸುವನು ಆಗ ಯೋಗದ ನೆಲೆಗೇರಿದವನು ಎನಿಸುತ್ತಾನೆ. ಆದ್ದರಿಂದ ವಿಷಯಾಸಕ್ತಿಯನ್ನು ತ್ಯಜಿಸುವುದರಿಂದ ಮೋಕ್ಷ, ಅದರಲ್ಲಿ ಆಸಕ್ತನಾದರೆ ಬಂಧನ ಉಂಟಾಗುತ್ತದೆ ಎಂಬುದನ್ನು ಮನಗಂಡು ಸಾಧಕನು ಆಸಕ್ತಿ ತಾಳುವುದು ಮೊದಲಾದ ಸ್ವಭಾವವನ್ನು ಮೊದಲು ತೊರೆಯಬೇಕು ಎಂದು ಹೇಳುತ್ತಾನೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಸಾಧಕನು ತನ್ನನ್ನು ತಾನೇ ಮೇಲೆತ್ತಿಕೊಳ್ಳಬೇಕು ಮತ್ತು ತನ್ನನ್ನು ಕುಗ್ಗಿಸಿಕೊಳ್ಳಬಾರದು. ಏಕೆಂದರೆ ತಾನೇ ತನಗೆ ಬಂಧು ಮತ್ತು ತಾನೇ ತನ್ನ ಶತ್ರು. ಸಾಧಕನು ಅಂದರೆ ವಿವೇಕದಿಂದ ಕೂಡಿದವನಾಗಿ ತಾನೇ ತನ್ನನ್ನು ಸಂಸಾರದಿಂದ ಜನನ ಮರಣಗಳ ಸಂಕಟದಿಂದ ಮೇಲೆತ್ತಿಕೊಳ್ಳಬೇಕು. ಬದಲಾಗಿ ಕುಗ್ಗಿಸಿಕೊಳ್ಳಬಾರದು, ಅಂದರೆ ಕೆಳಕ್ಕೆ ಜಗ್ಗಿಕೊಳ್ಳಬಾರದು. ಏಕೆಂದರೆ ಮನಸ್ಸಿನ ಸಂಘದಿಂದ ಅಂದರೆ ಮನಸ್ಸಿನ ಸಂಬಂಧದಿಂದ ಬಿಡಿಸಿಕೊಂಡಂತಹ ತಾನೇ ತನಗೆ ಬಂಧು ಉಪಕಾರಿ ಮತ್ತು ಶತ್ರುವು ಕೂಡ ಅಪಕಾರಿಯೂ ಹೌದು. ಎಂತಹವನು ತನಗೆ ತಾನೇ ಬಂಧುವಾಗುತ್ತಾನೆ? ಯಾವ ರೀತಿಯವನು ತನಗೆ ತಾನೇ ಬಂಧುವಾಗುತ್ತಾನೆ ಅಂದರೆ ಮನಸ್ಸಿನ ಯಾವ ಸ್ಥಿತಿ ತನಗೆ ತಾನೇ ಬಂಧು ಎನಿಸುತ್ತದೆ ಮತ್ತು ಎಂತಹವನು ತನಗೆ ತಾನೇ ವೈರಿಯಾಗುತ್ತಾನೆ? ಯಾವ ರೀತಿಯಾದ ಮನಸ್ಥಿತಿ
ತನ್ನ ಪಾಲಿಗೆ ತಾನೇ ವೈರಿಯಾಗುತ್ತದೆ ಎಂದು ಕೇಳಿದರೆ ಅದಕ್ಕೆ ಉತ್ತರಿಸುತ್ತಾನೆ, ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ತನ್ನಿಂದಲೇ ತನ್ನನ್ನು ಗೆದ್ದಿರುತ್ತಾನೋ ಅವನು ತನಗೆ ತಾನೇ ಬಂಧುವು. ಆದರೆ ಹತೋಟಿ ಇಲ್ಲದವನಾದರೋ ತನಗೆ ತಾನೇ ಶತ್ರುವಿನಂತಿರುತ್ತಾನೆ. ಯಾರು ತನ್ನಿಂದಲೇ ಅಂದರೆ ತನ್ನನ್ನು ಎಂದರೆ ಇಲ್ಲಿ ಶರೀರೇಂದ್ರಿಯಗಳ ಸಮೂಹವನ್ನು ಗೆದ್ದಿರುತ್ತಾನೋ ಅಂದರೆ ಅಂಕೆಯಲ್ಲಿ ಇಟ್ಟುಕೊಂಡಿರುತ್ತಾನೋ ಅವನು ಅಂದರೆ ಅಂತಹವನು ತನಗೆ ತಾನೇ ಬಂಧುವು. ಆದರೆ ಯಾರಿಗೆ ತನ್ನ ಮೇಲೆ ತನಗೆ ಹತೋಟಿ ಇಲ್ಲದವನಾಗಿದ್ದರೆ ತನಗೆ ತಾನೇ ಶತ್ರುವಿನಂತೆ ಅಪಕಾರಿಯಂತೆ ಇರುತ್ತಾನೆ. ಹೀಗೆ ತನ್ನನ್ನು ತಾನು ಗೆದ್ದವನು ತನಗೆ ತಾನೇ ಬಂಧುವು ಎಂಬುದನ್ನು ವಿವರಿಸುತ್ತಾನೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಯಾರು ಆತ್ಮ ಸಂಯಮವುಳ್ಳವನೋ ಶಾಂತನೋ ಅವನ ಆತ್ಮವು ಥಂಡಿ ಶಾಖ ಸುಖ ದುಃಖ ಹಾಗೂ ಮಾನ ಅವಮಾನಗಳಲ್ಲಿ ಸಮಾಹಿತವಾಗಿರುತ್ತದೆ, ಸ್ಥಿಮಿತದಲ್ಲಿರುತ್ತದೆ. ಜಿತಾತ್ಮನಃ ಎಂದರೆ ಜಿತಃ ಆತ್ಮ ಏನ ತಸ್ಯ, ಯಾರು ಆತ್ಮವನ್ನು ಗೆದ್ದಿರುವನೋ ಅವನು ಜಿತಾತ್ಮ. ಯಾರು ಆತ್ಮ ಸಂಯಮವುಳ್ಳವನೋ ಶಾಂತನೋ ಆಸಕ್ತಿ ಮೊದಲಾದವು ಇಲ್ಲದವನೋ ಅವನ ಆತ್ಮ ಮಾತ್ರವೇ ಥಂಡಿ ಶಾಖ ಇತ್ಯಾದಿಗಳಿದ್ದಾಗಲೂ ಸಮಾಹಿತವಾಗಿರುತ್ತದೆ, ಅಂದರೆ ಸ್ಥಿಮಿತದಲ್ಲಿರುತ್ತದೆ, ಆತ್ಮಸ್ವರೂಪದಲ್ಲಿ ನೆಲೆಗೊಂಡಿರುತ್ತದೆ. ಮಿಕ್ಕವರದ್ದಲ್ಲ, ಅಂದರೆ ಮಿಕ್ಕವರ ಆತ್ಮ ಹಾಗೆ ಸ್ಥಿಮಿತದಲ್ಲಿ ಇರಲಾರದು, ಅಥವಾ ಅವನ ಹೃದಯದಲ್ಲಿ ಪರಮಾತ್ಮನು ನೆಲೆಸಿರುತ್ತಾನೆ ಎಂದು ಅರ್ಥ. ಈಗ ಈವರೆಗೆ ಹೇಳಿದ ಯೋಗದ ನೆಲೆಗೆ ಏರಿದವನ ಲಕ್ಷಣವನ್ನು ಹೆಚ್ಚುಗಾರಿಕೆಯನ್ನು ದೃಢಪಡಿಸುತ್ತಾ ಭಗವಂತನು ಮುಕ್ತಾಯಗೊಳಿಸುತ್ತಾನೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಯಾರ ಆತ್ಮವು ಜ್ಞಾನ ವಿಜ್ಞಾನಗಳಿಂದ ತೃಪ್ತಿ ಹೊಂದಿದೆಯೋ, ಯಾರು ಕೂಟಸ್ಥನೋ ಜಿತೇಂದ್ರಿಯನೋ ಮಣ್ಣು ಕಲ್ಲು ಚಿನ್ನ ಇವುಗಳನ್ನು ಸಮವಾಗಿ ಕಾಣುವನೋ ಆ ಯೋಗಿಯು ಯುಕ್ತನು ಎಂದು ಹೇಳಲ್ಪಡುತ್ತದೆ. ಅಂದರೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಜ್ಞಾನ ವಿಜ್ಞಾನಾಭ್ಯಾಂ ತೃಪ್ತಿ ಅಸ್ಮಾ ಯಸ್ಯ, ಯಾರ ಮನಸ್ಸು ಜ್ಞಾನ ವಿಜ್ಞಾನಗಳಿಂದ ತೃಪ್ತಿ ಹೊಂದಿದೆಯೋ ಅವನು ವಿಜಿತೇಂದ್ರಿಯ, ವಿಜಿತಾನಿ ಇಂದ್ರಿಯಾಣಿ ಏನ, ಯಾರಿಂದ ಇಂದ್ರಿಯಗಳು ಚೆನ್ನಾಗಿ ಗೆಲ್ಲಲ್ಪಟ್ಟಿವೆಯೋ ಅವನು ಸಮಲೋಷ್ಟಾಶ್ಮ ಕಾಂಚನಃ, ಸಮಾನಿ ಲೋಷ್ಟಾಶ್ಮ ಕಾಂಚನಾನಿ ಯಸ್ಯ, ಯಾರಿಗೆ ಮಣ್ಣು ಕಲ್ಲು ಚಿನ್ನ ಇವು ಸಮನಾಗಿ ತೋರುವವೋ ಅವನು. ಇಲ್ಲಿ ಜ್ಞಾನ ಎಂದರೆ ಉಪದೇಶದಿಂದ ದೊರೆತದ್ದು, ವಿಜ್ಞಾನ ಎಂದರೆ ನೇರವಾದ ಅನುಭವ ಸಾಕ್ಷಾತ್ಕಾರ. ಇವೆರಡರಿಂದ ಯಾರ ಆತ್ಮವು ಅಂದರೆ ಮನಸ್ಸು ತೃಪ್ತಿ ಹೊಂದಿದೆಯೋ, ಹಂಬಲಗಳಿಂದ ಮುಕ್ತವಾಗಿದೆಯೋ, ಆದ್ದರಿಂದಲೇ ಯಾರು ಇಂದ್ರಿಯಗಳನ್ನು ಗೆದ್ದಿರುವನೋ, ಆದ್ದರಿಂದಲೇ ಮಣ್ಣಿನ ಹೆಂಟೆ ಕಲ್ಲು ಚಿನ್ನಗಳಲ್ಲಿ ಅವುಗಳನ್ನು ಬಿಟ್ಟು ಬಿಡಬೇಕು ಅಥವಾ ತೆಗೆದುಕೊಳ್ಳಬೇಕು, ನನಗೆ ಬೇಕು ಬೇಡಗಳು ಎಂಬ ಯಾವ ಭಾವನೆಯೂ ಯಾರಲ್ಲಿ ಇಲ್ಲವೋ ಅವನು ಯುಕ್ತನು, ಅಂದರೆ ಯೋಗದ ನೆಲೆಗೆ ಏರಿದವನು ಎಂದು ಹೇಳಲ್ಪಡುತ್ತಾನೆ. ಅಂತೆಯೇ ಹಿತೈಷಿ ಗೆಳೆಯ ಮುಂತಾದವರಲ್ಲಿ ಸಮಾನವಾದ ಭಾವವುಳ್ಳವನು, ಎಲ್ಲರಲ್ಲಿಯೂ ಸಮಾನವಾದ ಭಾವವುಳ್ಳವನು, ಅದಕ್ಕಿಂತಲೂ ಯುಕ್ತನ ಯೋಗದ ನೆಲೆಗೆ ಏರಿದವನಿಗಿಂತಲೂ ಮಿಗಿಲಾದವನು ಎಂದು ಹೇಳುತ್ತಾನೆ. ಸುಹೃನ್ಮಿತ್ರಾರ್ಯುದಾಸೇನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಹಿತೈಷಿ ಗೆಳೆಯ, ಶತ್ರು, ಉದಾಸೀನ, ಮಧ್ಯಸ್ಥ, ಅಪ್ರಿಯ, ಬಂಧು ಇವರಲ್ಲಿ ಹಾಗೂ ಸಾಧುಗಳಲ್ಲಿ ಮತ್ತು ಪಾಪಿಗಳಲ್ಲೂ ಕೂಡ ಸಮಬುದ್ಧಿಯುಳ್ಳವನು ಹೆಚ್ಚಿನವನು, ಹೆಚ್ಚು ಶ್ರೇಷ್ಠನು. ಇಲ್ಲಿ ಸಮಬುದ್ಧಿ ಎಂದರೆ ಸಮ ಬುದ್ಧಿ ಯಸ್ಯ ಸಹ, ಯಾರ ಬುದ್ಧಿಯು ಸಮವಾಗಿರುವುದೋ ಅವನು.
ಹಿತೈಷಿ ಎಂದರೆ ಸ್ವಭಾವ ಸಹಜವಾಗಿ ಹಿತವನ್ನು ಕೋರುವವನು. ಗೆಳೆಯ ಅಂದರೆ ಗೆಳೆತನದ ಕಾರಣದಿಂದಾಗಿ ಒಳಿತನ್ನು ಮಾಡುವವನು. ಶತ್ರು ಅಂದರೆ ಕೆಡುಕ. ಉದಾಸೀನ ಅಂದರೆ ಪರಸ್ಪರ ವಿರೋಧಿಗಳಿಬ್ಬರಲ್ಲೂ ಯಾರಿಗೂ ಒತ್ತಾಸೆ ಕೊಡದೆ ತನ್ನ ಪಾಡಿಗೆ ತಾನು ಸುಮ್ಮನಿರುವವನು. ಮಧ್ಯಸ್ಥ ಅಂದರೆ ಎದುರಾಳಿಗಳಿಬ್ಬರಲ್ಲಿ ಒಳಿತನ್ನು ಬಯಸುವವನು. ಅಪ್ರಿಯ ಅಂದರೆ ಕಂಡರೆ ಆಗದವನು, ಯಾರೊಡನೆಯೂ ಒಡನಾಡಲು ಇಷ್ಟವಾಗುವುದಿಲ್ಲವೋ ಅವನು. ಇನ್ನು ಬಂಧು ಎಂದರೆ ಸಂಬಂಧಿ. ಸಾಧುಗಳು ಎಂದರೆ ಒಳ್ಳೆಯ ನಡತೆಯುಳ್ಳವರು. ಪಾಪಿಗಳು ಎಂದರೆ ದುರಾಚಾರಿಗಳು. ಇವರೆಲ್ಲರಲ್ಲಿಯೂ ಕೂಡ ಸಮಬುದ್ಧಿಯುಳ್ಳವನು ಅಂದರೆ ಆಸಕ್ತಿ, ಹಗೆತನ ಇತ್ಯಾದಿಗಳಿಲ್ಲದವನು, ಹೆಚ್ಚಿನವನು, ಮಿಗಿಲಾದವನು. ಹೀಗೆ ಯೋಗದ ನೆಲೆಗೇರಿದವನ ಲಕ್ಷಣಗಳನ್ನು ಹೇಳಿ ಈಗ ಅವನಿಗೆ ಸಂಬಂಧಿಸಿದ ಯೋಗವನ್ನು ಸಾಂಗವಾಗಿ ಹೇಳುತ್ತಾನೆ. ಅಂದರೆ ಮುಂದೆ ಈ ಯೋಗ ಸ್ಥಿತಿಗೆ ಏರುವುದು ಹೇಗೆ, ಅದಕ್ಕಾಗಿ ಸಾಧನೆಯನ್ನು ಏನು ಮಾಡಬೇಕು ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಹೇಳಲಿದ್ದಾನೆ. ಭಗವಂತನು ಹಿಂದಿನ ಶ್ಲೋಕಗಳಲ್ಲಿ ಯೋಗದ ನೆಲೆಗೇರಿದವನ ಲಕ್ಷಣಗಳನ್ನು ಹೇಳಿ ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ಆ ಯೋಗವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬ ಕಾರ್ಯವಿಧಾನವನ್ನು ವಿವರಿಸುತ್ತಿರುವನು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಇಲ್ಲಿ ಯತಚಿತ್ತಾತ್ಮ ಎಂದರೆ ಯತಂ ಚಿತ್ತಂ ಆತ್ಮ ದೇಹ ಚ ಯಸ್ಯ, ಯಾರ ಮನಸ್ಸು ಮತ್ತು ಶರೀರ ಹತೋಟಿಯಲ್ಲಿ ಇರುತ್ತದೋ ಅವನು. ಯೋಗಿಯಾದವನು ಎಂದರೆ ಯೋಗದ ನೆಲೆಗೇರಿದವನು. ಮರೆಯಲ್ಲಿ ಅಂದರೆ ನಿರ್ಜನ ಪ್ರದೇಶದಲ್ಲಿ ಇರುತ್ತಾ ಒಬ್ಬಂಟಿಗನಾಗಿ ಎಂದರೆ ಒಡನಾಡಿಗಳು ಯಾರೂ ಇಲ್ಲದೆ ಮನಸ್ಸು ಶರೀರಗಳನ್ನು ಅಂಕೆಯಲ್ಲಿ ಇಟ್ಟುಕೊಂಡು ಆಸೆಗಳಿಲ್ಲದವನಾಗಿ ಎಂದರೆ ಬಯಕೆಗಳಿಲ್ಲದೆ ಅಥವಾ ಆಹಾರವಿಲ್ಲದೆ, ವಿಷಯಗಳಿಗೆ ಆಹಾರವಿಲ್ಲದೆ, ಯಾರಿಂದಲೂ ಏನನ್ನೂ ಸ್ವೀಕರಿಸದೆ, ಇಲ್ಲಿ ಉಡುಗೊರೆ ಕಾಣಿಕೆ ಇತ್ಯಾದಿಗಳನ್ನು ಬೇರೆಯವರಿಂದ ತೆಗೆದುಕೊಳ್ಳದೆ, ಸಂಪತ್ತು ಆಸ್ತಿ ಇಲ್ಲದೆ, ಮನಸ್ಸನ್ನು ಯಾವಾಗಲೂ ಎಡಬಿಡದೆ ಯೋಗದಲ್ಲಿ ಇಟ್ಟಿರಬೇಕು. ಅಂದರೆ ಯೋಗದಲ್ಲಿ ಏಕಾಗ್ರಗೊಳಿಸಬೇಕು. ಆಸನಕ್ಕೆ ಸಂಬಂಧಿಸಿದ ಅಂದರೆ ಎಲ್ಲಿ ಹೇಗೆ ಕುಳಿತುಕೊಳ್ಳಬೇಕು ಎಂಬ ನಿಯಮವನ್ನು ಈ ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ತತ್ರೈಕಾಗ್ರಂ ಮನಃ ಕೃತ್ವಾ ಯತ್ತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ವಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಶುಚಿಯಾದ ಜಾಗದಲ್ಲಿ ತುಂಬಾ ಎತ್ತರವೂ ಇಲ್ಲದೆ ತುಂಬಾ ಕೆಳಗೂ ಇಲ್ಲದೆ ದರ್ಬೆಯ ಮೇಲೆ ಚರ್ಮ ಮತ್ತು ಬಟ್ಟೆ ಇವುಗಳನ್ನು ಹಾಸಿದಂತಹ ತನ್ನ ಆಸನವನ್ನು ಸ್ಥಿರವಾಗಿ ಇರಿಸಿ ಅಲ್ಲಿ ಆಸನದ ಮೇಲೆ ಕುಳಿತುಕೊಂಡು ಮನಸ್ಸು ಇಂದ್ರಿಯಗಳ ಚಟುವಟಿಕೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಆತ್ಮಶುದ್ಧಿಗಾಗಿ ಯೋಗದಲ್ಲಿ ತೊಡಗಿರಬೇಕು. ಚೈಲಾಜಿನ ಕುಶೋತ್ತರಂ, ಇಲ್ಲಿ ಚೈಲಾಜಿನೇ ಕುಶೇಭ್ಯ ಉತ್ತರೇ ಯಸ್ಮಿನ್, ಯಾವುದರಲ್ಲಿ ಬಟ್ಟೆ ಚರ್ಮಗಳು ದರ್ಬೆಯ ಮೇಲಿವೆಯೋ ಅದು ಚೈಲಾಜಿನ ಕುಶೋತ್ತರಂ. ಯತಚಿತ್ತೇಂದ್ರಿಯ ಕ್ರಿಯ ಯಥಾಹ ಚಿತ್ತಸ್ಯ ಇಂದ್ರಿಯಾಣಾಂಚ ಕ್ರಿಯಾ ಯಸ್ಯ ಸಹ, ಯಾರ ಮನಸ್ಸಿನ ಮತ್ತು ಇಂದ್ರಿಯಗಳ ಚಟುವಟಿಕೆಗಳು ಹತೋಟಿಯಲ್ಲಿ ಇರುತ್ತದೋ ಅವನು. ಆತ್ಮವಿಶುದ್ಧಯೇ ಎಂದರೆ ಆತ್ಮನಃ ಅಂದರೆ ಮನಸ್ಸಃ ವಿಶುದ್ಧಯೇ, ಮನಸ್ಸಿನ ವಿಶೇಷ ಶುದ್ಧಿಗಾಗಿ. ಆತ್ಮನೆಂದರೆ ಇಲ್ಲಿ ಮನಸ್ಸು ಎಂದು ಭಾವಿಸಿಕೊಳ್ಳಬೇಕು. ಶುಚಿಯಾದ ಜಾಗದಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ತನ್ನ ಆಸನವನ್ನು ಇರಿಸಿ, ಆಸನ ಯಾವ ಬಗೆಯದು? ಸ್ಥಿರವಾದದ್ದು, ಅಚಲವಾದದ್ದು, ತುಂಬಾ ಎತ್ತರವೂ ಇಲ್ಲದೆ ತುಂಬಾ ಕೆಳಗೂ ಇಲ್ಲದೆ, ದರ್ಬೆ, ಹುಲಿ ಮುಂತಾದವುಗಳ ಚರ್ಮ ಮತ್ತು ಬಟ್ಟೆ ಇವುಗಳ ಮೇಲೆ ಎಂದರೆ ದರ್ಬೆಯ ಮೇಲೆ ಚರ್ಮವನ್ನು ಅದರ ಮೇಲೆ ಬಟ್ಟೆಯನ್ನು ಹಾಸಿ ಎಂದರ್ಥ. ಅಲ್ಲಿ ಈ ಆಸನದಲ್ಲಿ ಕುಳಿತುಕೊಂಡು ಮನಸ್ಸು ಇಂದ್ರಿಯಗಳ ಚಟುವಟಿಕೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು, ಅಂದರೆ ಮನಸ್ಸು ಇಂದ್ರಿಯಗಳ ಕೆಲಸ ಕಾರ್ಯಗಳನ್ನೆಲ್ಲ ರದ್ದುಪಡಿಸಿ ಮನಸ್ಸನ್ನು ಏಕಾಗ್ರಗೊಳಿಸಿ ಅಲ್ಲಿ ಇಲ್ಲಿ ಹರಿದಾಡದಂತೆ ಮಾಡಿ
ಆತ್ಮಶುದ್ಧಿಗಾಗಿ, ಮನಸ್ಸಿನ ವಿಶೇಷ ಶುದ್ಧಿಗಾಗಿ, ಮನಃಶಾಂತಿಗಾಗಿ ಯೋಗದಲ್ಲಿ ತೊಡಗಿರಬೇಕು. ಅಂದರೆ ಯೋಗವನ್ನು ಅಭ್ಯಸಿಸಬೇಕು. ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಮನಸ್ಸಿನ ಏಕಾಗ್ರತೆಗೆ ಸಹಾಯಕವಾದ ಶರೀರದ ಭಂಗಿ ಇತ್ಯಾದಿಗಳನ್ನು ತಿಳಿಸುತ್ತಾ ಹೇಳುತ್ತಾನೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಭಿಃ ಬ್ರಹ್ಮಚಾರೇ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ದೇಹ, ತಲೆ, ಕುತ್ತಿಗೆಗಳನ್ನು ಸಮವಾಗಿಯೂ ಅಚಲವಾಗಿಯೂ ಇರಿಸಿಕೊಂಡು ಸ್ಥಿರನಾಗಿ ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ದಿಕ್ಕುಗಳನ್ನು ನೋಡದೆ ಪ್ರಶಾಂತಾತ್ಮನಾಗಿ ಭಯವನ್ನು ಬಿಟ್ಟು ಬ್ರಹ್ಮಚರ್ಯ ವ್ರತದಲ್ಲಿ ಇರುತ್ತಾ ಮನಸ್ಸನ್ನು ಹಿಡಿದಿಟ್ಟು ನನ್ನಲ್ಲಿ ಮನಸ್ಸನ್ನು ನೆಟ್ಟು ನಾನೇ ಪರಮ ಗುರಿಯೆಂದು ತಿಳಿದು ತಲ್ಲೀನನಾಗಿ, ಅಂದರೆ ಏಕಾಗ್ರತೆಯ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲಿ ಕಾಯಶಿರೋಗ್ರೀವಂ, ಕಾಯಶ್ಚ ಶಿರಶ್ಚ ಗ್ರೀವಾಚ ಕಾಯಶಿರೋಗ್ರೀವಂ, ದೇಹ, ತಲೆ ಮತ್ತು ಕುತ್ತಿಗೆ. ಪ್ರಶಾಂತಾತ್ಮ ಎಂದರೆ ಪ್ರಶಾಂತಃ ಆತ್ಮ ಅಂದರೆ ಚಿತ್ತ, ಚಿತ್ತಂ ಯಸ್ಯ, ಯಾರ ಮನಸ್ಸು ಅತ್ಯಂತ ಶಾಂತವಾಗಿದೆಯೋ. ಇಲ್ಲಿ ಆತ್ಮ ಎಂಬುದಕ್ಕೆ ಮನಸ್ಸು ಎಂಬ ಭಾವದಲ್ಲಿ ತೆಗೆದುಕೊಳ್ಳಬೇಕು. ಯಾರ ಮನಸ್ಸು ಅತ್ಯಂತ ಶಾಂತವಾಗಿದೆಯೋ ಅವನು ವಿಗತ ಭೀಹಿ, ವಿಗತ ಭೀಹಿ ಯಸ್ಯ, ಯಾರ ಭಯವು ಹೊರಟು ಹೋಗಿದೆಯೋ ಅವನು. ಮಚ್ಚಿತ್ತಃ ಮಯ್ಯೇವ ಚಿತ್ತಯ್ಯಸ್ಯ, ಯಾರ ಮನಸ್ಸು ನನ್ನಲ್ಲಿಯೇ ಇರುತ್ತದೋ ಅವನು. ಮತ್ಪರಃ ಅಹಮೇವ ಪರಃ ಪುರುಷಾರ್ಥಃ ಯಸ್ಯ ಸಹ, ಯಾರಿಗೆ ನಾನೇ ಪರಮವೋ, ನಾನೇ ಪರಮ ಗುರಿಯೋ ಅವನು. ಇಲ್ಲಿ ದೇಹ ಎಂದರೆ ಶರೀರದ ಮಧ್ಯಭಾಗ, ಬೆನ್ನು ಎಂದು ಅಭಿಪ್ರಾಯ. ದೇಹ, ತಲೆ, ಕುತ್ತಿಗೆಗಳನ್ನು ಮೂಲಾಧಾರದಿಂದ ಆರಂಭಿಸಿ ತಲೆಯ ತುದಿಯವರೆಗಿನ ಭಾಗವನ್ನು ಸಮವಾಗಿ, ನೆಟ್ಟಗೆ, ಅಚಲವಾಗಿ, ಅಲುಗಾಡದಂತೆ ಇರಿಸಿಕೊಂಡು ಸ್ಥಿರನಾಗಿ ಎಂದರೆ ದೃಢ ಪ್ರಯತ್ನದಿಂದ ಕೂಡಿ ಎಂದರ್ಥ. ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ಎಂದರೆ ಕಣ್ಣುಗಳನ್ನು ಅರೆಮುಚ್ಚಿ ಎಂದರ್ಥ. ದಿಕ್ಕುಗಳನ್ನು ನೋಡದೆ, ಸುತ್ತಮುತ್ತ ನೋಡದೆ ಕುಳಿತುಕೊಳ್ಳಬೇಕು ಎಂದು ಮುಂದೆ 14ನೆಯ ಶ್ಲೋಕದ ಕಡೆಯಲ್ಲಿ ಹೇಳಿದ ಶಬ್ದದೊಂದಿಗೆ ಸೇರಿಸಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಶಾಂತಾತ್ಮನಾಗಿ ಎಂದರೆ ಅತ್ಯಂತ ಶಾಂತವಾದ ಮನಸ್ಸಿನಿಂದ ಕೂಡಿ ಭಯವನ್ನು ಬಿಟ್ಟು ಬ್ರಹ್ಮಚರ್ಯ ವ್ರತದಲ್ಲಿ ಇರುತ್ತಾ, ಅಂದರೆ ಮನಸ್ಸನ್ನು ಹಿಡಿದಿಟ್ಟು ಒಳಸೆಳೆದುಕೊಂಡು ನನ್ನಲ್ಲಿಯೇ ಮನಸ್ಸನ್ನು ನೆಟ್ಟು ನಾನೇ ಪರಮ ಗುರಿ ಎಂದು ತಿಳಿದು ತಲ್ಲೀನನಾಗಿ ಏಕಾಗ್ರತೆಯ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಹೀಗೆ ಮಾಡುವ ಯೋಗಾಭ್ಯಾಸದ ಫಲವನ್ನು ಈಗ ಹೇಳುತ್ತಾನೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಹೀಗೆ ಯೋಗಿಯು ಮನಸ್ಸನ್ನು ಯಾವಾಗಲೂ ತಲ್ಲೀನಗೊಳಿಸುತ್ತಾ ಮನಸ್ಸನ್ನು ಅಂಕೆಯಲ್ಲಿ ಇಟ್ಟುಕೊಂಡು ಮೋಕ್ಷದಲ್ಲಿ ಕೊನೆಗೊಳ್ಳುವ, ಅಂದರೆ ನನ್ನೊಳಗೆ ನೆಲೆಸುವಂತಹ ಶಾಂತಿಯನ್ನು ಹೊಂದುತ್ತಾನೆ. ಇಲ್ಲಿ ನಿಯತ ಮಾನಸಃ ಎಂದರೆ ನಿಯತಂ ಮಾನಸಂ ಯಸ್ಯ ಸಹ, ಯಾರ ಮನಸ್ಸು ಅಂಕೆಯಲ್ಲಿದೆಯೋ ಅವನು. ನಿರ್ವಾಣ ಪರಮಾಂ ಎಂದರೆ ನಿರ್ವಾಣಂ ಪರಮಂ ಪ್ರಾಪ್ಯಂ ಯಸ್ಯಾಂ ಸಾತ್ ಯಸ್ಯಾಂ ತಾಂ, ಯಾವುದರಲ್ಲಿ ಮೋಕ್ಷವು ಕಟ್ಟಕಡೆಯ ನೆಲೆಯೋ ಅದು ನಿರ್ವಾಣ ಪರಮ. ಇದರ ದ್ವಿತೀಯ ವಿಭಕ್ತಿ ರೂಪವೇ ನಿರ್ವಾಣ ಪರಮಾಂ. ಹೀಗೆ ಮೇಲೆ ಹೇಳಿದಂತೆ ಮನಸ್ಸನ್ನು ಯಾವಾಗಲೂ ತಲ್ಲೀನಗೊಳಿಸುತ್ತಾ ಏಕಾಗ್ರಗೊಳಿಸುತ್ತಾ ಮನಸ್ಸನ್ನು ಅಂಕೆಯಲ್ಲಿ ಇಟ್ಟುಕೊಂಡು, ಅಂದರೆ ತಡೆಹಿಡಿದು ಅವನು ಶಾಂತಿಯನ್ನು, ಅಂದರೆ ಸಂಸಾರದ, ಅಂದರೆ ಹುಟ್ಟು ಸಾವುಗಳ ಕೊನೆಯನ್ನು ಹೊಂದುತ್ತಾನೆ. ಅಂದರೆ ಅವನಿಗೆ ಇನ್ನು ಮೇಲೆ ಹುಟ್ಟು ಸಾವುಗಳ ಜಂಜಡ ಇರುವುದಿಲ್ಲ. ಯಾವ ಬಗೆಯದು ಆ ಶಾಂತಿ? ಅದು ಮೋಕ್ಷದಲ್ಲಿ ಕೊನೆಗೊಳ್ಳುವಂಥದ್ದು, ನನ್ನೊಳಗೆ ನೆಲೆಸುವಂಥದ್ದು, ನನ್ನ ಸ್ವರೂಪದಲ್ಲಿ ಬೆರೆತು ಒಂದಾಗಿ ಇರುವ ಸ್ಥಿತಿ. ಯೋಗಾಭ್ಯಾಸದಲ್ಲಿ ನಿರತನಾದವನಿಗೆ ಇನ್ನೊಂದಿಷ್ಟು ಆಹಾರಾದಿಗಳ ನಿಯಮವನ್ನು ಕೂಡ ಭಗವಂತನು ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ನಾತ್ಯಶ್ನತಸ್ತೃಪ್ತಶ್ಚ
ನಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಎಲೈ ಅರ್ಜುನ, ಅತಿಯಾಗಿ ತಿನ್ನುವವನಿಗೆ ಅಥವಾ ಏನೂ ತಿನ್ನದೇ ಇರುವವನಿಗೆ, ಅತಿಯಾಗಿ ನಿದ್ದೆ ಮಾಡುವ ಸ್ವಭಾವದವನಿಗೆ ಮತ್ತು ಬಹಳ ಹೊತ್ತು ಎಚ್ಚರವಾಗಿಯೇ ನಿದ್ದೆಯನ್ನೇ ಮಾಡದೆ ಎಚ್ಚರವಾಗಿಯೇ ಇರುವವನಿಗೆ ಯೋಗವು ಅಂದರೆ ಪರಿಪೂರ್ಣ ಏಕಾಗ್ರತೆಯು ಉಂಟಾಗುವುದಿಲ್ಲ. ಅಂದರೆ ಅತಿಯಾಗಿ ತಿನ್ನುವವನಿಗೆ, ಏನೂ ತಿನ್ನದೇ ಇರುವವನಿಗೆ ಕೂಡ ಯೋಗವು ಅಂದರೆ ಸಮಾಧಿಯು ಪರಿಪೂರ್ಣ ಏಕಾಗ್ರತೆಯು ಉಂಟಾಗುವುದಿಲ್ಲ. ಹಾಗೆಯೇ ಅತಿಯಾಗಿ ನಿದ್ದೆ ಮಾಡುವ ಸ್ವಭಾವದವನಿಗೆ ಮತ್ತು ಅತಿಯಾಗಿ ಎಚ್ಚರವಾಗಿಯೇ ಇರುವವನಿಗೆ, ನಿದ್ದೆಯನ್ನೇ ಮಾಡದವನಿಗೆ, ಇಬ್ಬರಿಗೂ ಕೂಡ ಯೋಗವು ಇಲ್ಲವೇ ಇಲ್ಲ. ಹಾಗಾದರೆ ಎಂತಹವನಿಗೆ ಯೋಗವು ಉಂಟಾಗುತ್ತದೆ ಎಂದರೆ ಅದಕ್ಕೆ ಹೇಳುತ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆಹಾರ ವಿಹಾರಗಳಲ್ಲಿ ಮಿತಿ ಉಳ್ಳವನಿಗೆ, ಕರ್ಮಗಳಲ್ಲಿ ಮಿತವಾಗಿ ತೊಡಗುವವನಿಗೆ, ನಿದ್ರೆ ಎಚ್ಚರಗಳಲ್ಲಿ ಮಿತಿ ಉಳ್ಳವನಿಗೆ ದುಃಖನಾಶಕವಾದಂತಹ ಯೋಗವು ಉಂಟಾಗುತ್ತದೆ. ಇಲ್ಲಿ ಯುಕ್ತಾಹಾರ ವಿಹಾರಸ್ಯ ಎಂದರೆ ಯುಕ್ತ ಆಹಾರ ವಿಹಾರಶ್ಚ ಯಸ್ಯ, ಯಾರ ಆಹಾರ ಮತ್ತು ವಿಹಾರವು ಯುಕ್ತವಾಗಿರುವುದೋ ಅಂದರೆ ಹಿತಮಿತವಾಗಿರುವುದೋ ಅವನ, ಯುಕ್ತ ಚೇಷ್ಟಸ್ಯ ಯುಕ್ತ ಚೇಷ್ಟ ಯಸ್ಯ, ಯಾರ ಚಟುವಟಿಕೆಯು ಯುಕ್ತವಾಗಿರುತ್ತದೋ ಅವನ, ಯುಕ್ತ ಸ್ವಪ್ನಾವಬೋಧಸ್ಯ ಯುಕ್ತೌ ಸ್ವಪ್ನಾವಬೋಧೌ ಯಸ್ಯ ತಸ್ಯ, ಯಾರ ನಿದ್ರೆ ಎಚ್ಚರಗಳು ಯುಕ್ತವಾಗಿರುವವೋ ಅವನ, ಆಹಾರ ವಿಹಾರಗಳಲ್ಲಿ ಮಿತಿ ಹಿಡಿತ ಉಳ್ಳವನಿಗೆ, ಕರ್ಮಗಳಲ್ಲಿ ಮಿತವಾಗಿ ಸಂಯಮದಿಂದ ತೊಡಗುವವನಿಗೆ ಅಂದರೆ ಅತಿಯಾಗಿ ಕೆಲಸಗಳನ್ನು ಹಚ್ಚಿಕೊಳ್ಳದವನಿಗೆ, ನಿದ್ರೆ ಎಚ್ಚರಗಳಲ್ಲಿ ಮಿತಿ ಅಂದರೆ ನಿಯಮವುಳ್ಳವನಿಗೆ ದುಃಖ ನಾಶಕವಾದ ಯೋಗವು ಉಂಟಾಗುತ್ತದೆ, ಯೋಗವು ಸಿದ್ಧಿಸುತ್ತದೆ. ಮನುಷ್ಯನು ಯಾವಾಗ ಯೋಗವನ್ನು ಹೊಂದುತ್ತಾನೆ, ಯಾವಾಗ ಯೋಗಯುಕ್ತನಾಗುತ್ತಾನೆ ಎಂದು ಕೇಳಿದರೆ ಅದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಂ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಮನಸ್ಸು ಹಿಡಿತದಲ್ಲಿದ್ದು ಯಾವಾಗ ಆತ್ಮದಲ್ಲಿಯೇ ನೆಲೆಸುತ್ತದೋ, ಯಾವಾಗ ಮನುಷ್ಯನು ಎಲ್ಲ ಕಾಮಗಳಲ್ಲೂ ಆಸೆ ಇಲ್ಲದವನಾಗುತ್ತಾನೋ ಆಗ ಯೋಗಿ ಎಂದೆನಿಸುತ್ತಾನೆ. ಅಂದರೆ ಮನಸ್ಸು ಹಿಡಿತದಲ್ಲಿದ್ದು ಚೆನ್ನಾಗಿ ತಡೆಹಿಡಿಯಲ್ಪಟ್ಟು ಯಾವಾಗ ಆತ್ಮದಲ್ಲಿಯೇ ಅಲುಗಾಡದೆ ನೆಲೆಸುತ್ತದೋ ಮತ್ತು ಯಾವಾಗ ಮನುಷ್ಯನು ಎಲ್ಲ ಕಾಮಗಳಲ್ಲೂ ಈ ಲೋಕದ ಮತ್ತು ಪರಲೋಕದ ಭೋಗಗಳಲ್ಲಿ ಆಸೆ ಇಲ್ಲದವನಾಗುತ್ತಾನೋ, ಹಂಬಲವನ್ನು ನೀಗಿಕೊಳ್ಳುತ್ತಾನೋ ಆಗ ಯೋಗಿ ಏಕಾಗ್ರಗೊಂಡ ಮನಸ್ಸುಳ್ಳವನು, ಯೋಗವನ್ನು ಹೊಂದಿದವನು ಎಂದೆನಿಸುತ್ತಾನೆ. ಹೀಗೆ ಆತ್ಮದಲ್ಲಿ ಒಂದಾದ ಮನಸ್ಸಿಗೆ ಒಂದು ಹೋಲಿಕೆಯನ್ನು ಕೂಡ ಭಗವಂತ ಇಲ್ಲಿ ಕೊಡುತ್ತಿದ್ದಾನೆ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿ ಇಲ್ಲದ ಜಾಗದಲ್ಲಿ ಇಟ್ಟ ದೀಪವು ಹೇಗೆ ಅಲುಗಾಡುವುದಿಲ್ಲವೋ ಆ ಸ್ಥಿತಿಯು ಆತ್ಮಯೋಗದಲ್ಲಿ ತೊಡಗಿದ ಅಂದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡ ಯೋಗಿಗೆ ಹೋಲಿಕೆ ಎಂದು ಹೇಳಲಾಗಿದೆ. ಯತಚಿತ್ತಸ್ಯ ಯತಂ ಚಿತ್ತೈ ಯಸ್ಯ ತಸ್ಯ, ಯಾರ ಮನಸ್ಸು ಅಂಕೆಯಲ್ಲಿದೆಯೋ ಅವನ, ಗಾಳಿಯಿಲ್ಲದ ಜಾಗದಲ್ಲಿ ಇಟ್ಟ ದೀಪವು ಹೇಗೆ ಅಲುಗಾಡುವುದಿಲ್ಲವೋ ಅದುರುವುದಿಲ್ಲವೋ ಅದು ಹೋಲಿಕೆ ಸಾಮತಿ. ಯಾರಿಗೆ ಅದು ಹೋಲಿಕೆ? ಆತ್ಮದ ಕುರಿತಾದ ಯೋಗದಲ್ಲಿ ತೊಡಗಿದ ಅಂದರೆ ಅಭ್ಯಾಸ ಮಾಡುತ್ತಿರುವ, ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡ ಯೋಗಿಗೆ ಅದು ಹೋಲಿಕೆ. ಅಂದರೆ ಅದರಂತೆ ಆ ದೀಪದ ಕುಡಿಯಂತೆ, ಗಾಳಿಯಿಲ್ಲದ ಜಾಗದಲ್ಲಿ ಅಲುಗಾಡದೇ ಇರುವ ದೀಪದ ಕುಡಿಯಂತೆ ಮನಸ್ಸು ಕದಲದೆ ಮತ್ತು ಬೆಳಗುತ್ತಾ ಇರುತ್ತದೆ ಎಂದು ಅರ್ಥ. ಎಲೈ ಪಾಂಡುಪುತ್ರನೇ, ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದನ್ನೇ ಯೋಗವೆಂದು ತಿಳಿ ಎಂದು ಈ ಹಿಂದೆ ಹೇಳಿದ ಶ್ಲೋಕಗಳಲ್ಲಿ
ಕರ್ಮವನ್ನೇ ಯೋಗ ಎಂಬ ಶಬ್ದದಿಂದ ಹೇಳಲಾಯಿತು. ಆದರೆ ಅತಿಯಾಗಿ ತಿನ್ನುವವನಿಗೆ ಯೋಗವು ಇಲ್ಲ ಇತ್ಯಾದಿ ಶ್ಲೋಕಗಳಲ್ಲಾದರೂ ಯೋಗ ಎಂಬ ಶಬ್ದದಿಂದ ಏಕಾಗ್ರತೆಯನ್ನು, ಸಮಾಧಿ ಸ್ಥಿತಿಯನ್ನು ಹೇಳಲಾಗಿದೆ. ಅವುಗಳಲ್ಲಿ ಮುಖ್ಯವಾದ ಯೋಗವು ಯಾವುದು ಎಂದರೆ, ಇದಕ್ಕೆ ಉತ್ತರವಾಗಿ ಪರಿಪೂರ್ಣ ಏಕಾಗ್ರತೆಯ ಸ್ವರೂಪವನ್ನು, ಫಲವನ್ನೂ ಹೇಳುತ್ತಾ ಅದೇ ಏಕಾಗ್ರತೆಯೇ ಮುಖ್ಯವಾದ ಯೋಗ ಎಂದು ಮುಂದಿನ ಯತ್ರೋಪರಮತೆ ಇತ್ಯಾದಿ 3 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಯತ್ರೋಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸಾ. ಎಲ್ಲಿ ಯೋಗಾಭ್ಯಾಸದಿಂದ ತಡೆಹಿಡಿಯಲ್ಪಟ್ಟ ಮನಸ್ಸು ಶಾಂತವಾಗುವುದೋ ಮತ್ತು ಎಲ್ಲಿ ಆತ್ಮದಿಂದ ಆತ್ಮವನ್ನು ನೋಡುತ್ತಾ ಆತ್ಮದಲ್ಲಿಯೇ ತೃಪ್ತಿ ಹೊಂದುವನೋ, ಎಲ್ಲಿ ಬುದ್ಧಿಗ್ರಾಹ್ಯವಾದ, ಅತೀಂದ್ರಿಯವಾದ, ಆತ್ಯಂತಿಕವಾದ ಯಾವ ಸುಖವನ್ನು ಅರಿಯುವನೋ, ಎಲ್ಲಿ ನೆಲೆಸಿ ಇವನು ಯೋಗಿಯ ತತ್ವದಿಂದ ಕದಲುವುದಿಲ್ಲವೋ ಮತ್ತು ಯಾವುದನ್ನು ಗಳಿಸಿದ ಬಳಿಕ ಬೇರೊಂದು ಲಾಭವನ್ನು ಅದಕ್ಕಿಂತ ಮಿಗಿಲೆಂದು ಭಾವಿಸುವುದಿಲ್ಲವೋ, ಯಾವುದರಲ್ಲಿ ನೆಲೆಸಿದಾಗ ಮಹತ್ತಾದ ದುಃಖದಿಂದಲೂ ಕೂಡ ಅಲ್ಲಾಡದೆ ಇರುವನೋ, ದುಃಖ ಸಂಪರ್ಕದಿಂದ ದೂರವಾದ ಅದನ್ನು ಯೋಗ ಎನ್ನಲಾಗುತ್ತದೆ ಎಂದು ತಿಳಿಯತಕ್ಕದ್ದು. ಆ ಯೋಗವನ್ನು ದೃಢ ನಿಶ್ಚಯದಿಂದ, ಕುಗ್ಗದ ಮನಸ್ಸಿನಿಂದ ಅಭ್ಯಸಿಸಬೇಕು. ಶ್ಲೋಕ 20 ಪ್ರಾರಂಭವಾಗುವ ಈ ವಿವರಣೆಯಲ್ಲಿ ಎಲ್ಲಿ ಯಾವ ಸ್ಥಿತಿಯಲ್ಲಿ ಯೋಗಾಭ್ಯಾಸದಿಂದ ತಡೆಹಿಡಿಯಲ್ಪಟ್ಟ ಮನಸ್ಸು ಶಾಂತವಾಗುವುದೋ ಎಂದು ಹೇಳುವ ಮೂಲಕ ಯೋಗದ ಸ್ವರೂಪ ಲಕ್ಷಣವನ್ನು ಹೇಳಿದಂತಾಗಿತು. ಪತಂಜಲಿಯ ಯೋಗಸೂತ್ರ ಹೇಳುವಂತೆ ಮನಸ್ಸಿನ ವೃತ್ತಿಗಳನ್ನು, ಅಂದರೆ ಆಲೋಚನಾ ಲಹರಿಗಳನ್ನು ತಡೆದು ನಿಲ್ಲಿಸುವುದೇ ಯೋಗ. ಅದನ್ನೇ ಈಗ ಫಲದ ಮೂಲಕ, ಅಂದರೆ ಹೊಂದಲು ಬಯಸುವ ಸ್ಥಿತಿಯನ್ನು ಹೇಳುವ ಮೂಲಕ ತಿಳಿಸುತ್ತಾನೆ. ಮತ್ತು ಎಲ್ಲಿ ಯಾವ ಸ್ಥಿತಿಯಲ್ಲಿ ಆತ್ಮದಿಂದ ಶುದ್ಧವಾದ ಮನಸ್ಸಿನಿಂದ ಆತ್ಮವನ್ನೇ ನೋಡುತ್ತಾನೋ, ದೇಹ ಇತ್ಯಾದಿಗಳನ್ನು ನೋಡುವುದಿಲ್ಲವೋ ಮತ್ತು ಆತ್ಮವನ್ನೇ ನೋಡುತ್ತಾ ಆತ್ಮದಲ್ಲಿಯೇ ತೃಪ್ತಿ ಹೊಂದುವನೋ, ವಿಷಯ ವಸ್ತುಗಳಲ್ಲಿ ಅಲ್ಲವೋ. ಶ್ಲೋಕದಲ್ಲಿರುವ ಯತ್ರ ಮತ್ತು ಮುಂತಾದ ಯತ್ ಶಬ್ದಗಳು 4ನೇ ಶ್ಲೋಕದಲ್ಲಿರುವ ತಂ ಯೋಗ ಸಂಜ್ಞಂ ವಿದ್ಯಾತ್ ಎಂಬುದರೊಂದಿಗೆ ಅನ್ವಯಿಸುತ್ತವೆ. ಎಂದರೆ ಎಲ್ಲಿ ಯಾವುದನ್ನು ಯಾವ ಸ್ಥಿತಿಯಲ್ಲಿ ಎಂಬುದಾಗಿ ಈ ಮೇಲೆ ಏನೇನನ್ನು ಹೇಳಲಾಗಿದೆಯೋ ಅದೆಲ್ಲವನ್ನೂ ಇಲ್ಲಿಂದ, ಅಂದರೆ 4ನೇ ಶ್ಲೋಕದಲ್ಲಿ ಬರುವ, ಅಂದರೆ 23ನೇ ಶ್ಲೋಕದಲ್ಲಿರುವ ಅದನ್ನು ಯೋಗ ಎನ್ನಲಾಗುತ್ತದೆ ಎಂದು ತಿಳಿಯತಕ್ಕದ್ದು ಎಂಬ ವಾಕ್ಯದೊಂದಿಗೆ ಸೇರಿಸಿಕೊಳ್ಳಬೇಕು ಎಂದು ಅರ್ಥ. ಇನ್ನು ಆತ್ಮದಲ್ಲೇ ತೃಪ್ತಿ ಹೊಂದಲು ಕಾರಣವನ್ನು ಹೇಳುತ್ತಾನೆ. ಶ್ಲೋಕ 21ರಲ್ಲಿ ಯಾವ ಸ್ಥಿತಿಯಲ್ಲಿ ಯಾವ ಒಂದು ಸಾಟಿಯಿಲ್ಲದ ಆತ್ಯಂತಿಕವಾದ, ಅಂದರೆ ತುಂಬಾ ಹೆಚ್ಚಾದ ಶಾಶ್ವತವಾದ ಸುಖವನ್ನು ಅರಿಯುವನೋ, ಅಥವಾ ಆ ವೇಳೆಯಲ್ಲಿ ಇಂದ್ರಿಯಗಳಿಗೆ ವಿಷಯ ವಸ್ತುಗಳೊಡನೆ ಸಂಪರ್ಕವೇ ಇಲ್ಲದ್ದರಿಂದ ಸುಖವೆಲ್ಲಿಂದ ಉಂಟಾದೀತು ಎಂದರೆ ಅದಕ್ಕೆ ಹೇಳುತ್ತಾನೆ, ಅತೀಂದ್ರಿಯವಾದ ವಿಷಯ ಇಂದ್ರಿಯಗಳ ಸಂಪರ್ಕಕ್ಕೆ ಒಳಪಡದ ಅತೀತವಾದ ಸುಖ ಅದು. ಆತ್ಮದ ಸ್ವರೂಪವನ್ನು ತಳೆದು ಬುದ್ಧಿಯಿಂದ ಮಾತ್ರವೇ ತಿಳಿಯಲ್ಪಡುವ ಸುಖ ಅದು. ಆದ್ದರಿಂದಲೇ ಎಲ್ಲಿ ನೆಲೆಸಿ ತತ್ವದಿಂದ ಅಂದರೆ ಆತ್ಮ ಸ್ವರೂಪದಿಂದ ಕದಲುವುದಿಲ್ಲವೋ ಅದು ಯೋಗ. ಇಲ್ಲಿ ಕದಲದಿರುವ ಸ್ಥಿತಿಯನ್ನೇ ಪ್ರತಿಪಾದಿಸುತ್ತಾನೆ. ಶ್ಲೋಕ 22ರಲ್ಲಿ ಯಾವುದನ್ನು ಆತ್ಮ ಸುಖರೂಪವಾದ ಲಾಭವನ್ನು ಗಳಿಸಿದ ಬಳಿಕ
ಅದಕ್ಕಿಂತ ಮಿಗಿಲಾದ ಬೇರೊಂದು ಲಾಭವನ್ನು ಭಾವಿಸುವುದಿಲ್ಲವೋ, ಅಂದರೆ ಆಲೋಚಿಸುವುದಿಲ್ಲವೋ? ಏಕೆಂದರೆ ಅದೇ ಆ ಅತೀಂದ್ರಿಯ ಸುಖವೇ ಸಾಟಿಯಿಲ್ಲದ ಸುಖವಾಗಿರುತ್ತದೆ. ಮತ್ತು ಯಾವುದರಲ್ಲಿ ನೆಲೆಸಿದಾಗ ಥಂಡಿ, ಶಾಖ, ಶೀತ, ಉಷ್ಣ ಮೊದಲಾದ ಮಹತ್ತಾದ ದುಃಖದಿಂದಲೂ ಕೂಡ ಅಲ್ಲಾಡದೇ ಇರುವನು, ಬಸವಳೆಯುವುದಿಲ್ಲವೋ ಅದು ಯೋಗದ ಸ್ಥಿತಿ. ಹೀಗೆ ಯೋಗಿಯಾದವನ ವಿಷಯದಲ್ಲಿ ಅನಿಷ್ಟ ಪರಿಣಾಮಗಳು ಸಂಭವಿಸುವುದಿಲ್ಲ ಎಂದು ಹೇಳುವ ಮೂಲಕವೂ ಕೂಡ ಯೋಗವನ್ನು ವಿವರಿಸಿದಂತಾಯಿತು ಎಂಬುದನ್ನು ಗಮನಿಸಬೇಕು. ಈ ಬಗೆಯ ಯಾವ ವಿಶೇಷ ಸ್ಥಿತಿ ಇದೆಯೋ ಅದನ್ನು ತಂ ವಿದ್ಯುತ್ ಇತ್ಯಾದಿ ಅರ್ಧ ಶ್ಲೋಕದಲ್ಲಿ ಹೆಸರಿಸುತ್ತಾನೆ. ಇಲ್ಲಿ ದುಃಖ ಸಂಯೋಗ ವಿಯೋಗಂ ಎಂದರೆ ದುಃಖಸ್ಯ ಸಂಯೋಗೇನ ವಿಯೋಗ ಯಸ್ಮಿನ್ ತಂ, ದುಃಖದ ಸಂಪರ್ಕದಿಂದ ಬೇರ್ಪಟ್ಟ ಸ್ಥಿತಿ ಯಾವುದರಲ್ಲಿದೆಯೋ ಅದು, ಅದರ ದ್ವಿತೀಯ ವಿಭಕ್ತ್ಯಾಂತ ರೂಪವೇ ದುಃಖ ಸಂಯೋಗ ವಿಯೋಗಂ. ಸಂಯೋಗ ಸಂಜ್ಞಿತಂ ಎಂದರೆ ಯೋಗ ಶಬ್ದವಾಚ್ಯಂ, ಯೋಗ ಎಂಬ ಶಬ್ದದಿಂದ ಕರೆಯಲ್ಪಡುವಂತಹದು. ಅನಿರ್ವಿಣ್ಣ ಚೇತಸ ಎಂದರೆ ಅನಿರ್ವಿಣ್ಣೇನ ಚೇತಸ, ಕುಗ್ಗದ ಮನಸ್ಸಿನಿಂದ. ದುಃಖ ಎಂಬ ಶಬ್ದದಿಂದ ವಿಷಯ ವಸ್ತುಗಳಿಂದ ದೊರಕುವ ಸುಖವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಏಕೆಂದರೆ ಅವುಗಳಲ್ಲಿ ದುಃಖ ಅಥವಾ ನೋವು ಬೆರೆತಿದೆ. ದುಃಖದ ಸಂಪರ್ಕದಿಂದ ಅಂದರೆ ಅದರ ಸೋಂಕು ಕೂಡ ಇಲ್ಲದಂತೆ ದೂರವಾಗಿರುವ ಅದನ್ನು, ಆ ಒಂದು ಸ್ಥಿತಿಯನ್ನು ಯೋಗ ಎನ್ನಲಾಗುತ್ತದೆ. ಯೋಗ ಎಂಬ ಶಬ್ದದಿಂದ ಕರೆಯಲಾಗುತ್ತದೆ ಎಂದು ತಿಳಿಯತಕ್ಕದ್ದು. ಶರೀರಧಾರಿಯಾದ ಜೀವಾತ್ಮನು ಪರಮಾತ್ಮನೊಂದಿಗೆ ಸೇರುವುದೇ ಯೋಗ. ಅಥವಾ ಶೂರನ ವಿಷಯವಾಗಿ ತಿಳಿಸುವಾಗ ಅಂಜುಕುಳಿ ಎಂಬ ಶಬ್ದವನ್ನು ಬಳಸಿದಂತೆ ದುಃಖ ಸಂಪರ್ಕದಿಂದ ದೂರಾದದ್ದು ಎಂದು ವಿರುದ್ಧ ಲಕ್ಷಣವನ್ನು ಹೇಳುವ ಮೂಲಕ ಯೋಗವನ್ನು ವಿವರಿಸಬಹುದು. ಆದರೆ ಕರ್ಮಕ್ಕೆ ಅಂದರೆ ಕರ್ಮಯೋಗಕ್ಕೆ ಯೋಗ ಎಂಬ ಶಬ್ದವನ್ನು ಬಳಸುವುದು ಕೇವಲ ಔಪಚಾರಿಕ ಅಷ್ಟೇ. ಅದು ಯೋಗಕ್ಕೆ ಒಂದು ಮಾರ್ಗವಾದ್ದರಿಂದ, ಅದು ಯೋಗಕ್ಕೆ ಒಂದು, ಕರ್ಮಯೋಗವೂ ಯೋಗಕ್ಕೆ ಒಂದು ಮಾರ್ಗವಾದ್ದರಿಂದ ಔಪಚಾರಿಕವಾಗಿ ಕರ್ಮಯೋಗವನ್ನು ಯೋಗ ಎಂದು ಹೇಳಲಾಗುತ್ತದೆ ಎಂದು ಅಭಿಪ್ರಾಯ. ಹೀಗೆ ಯೋಗವು ಮಹತ್ತರ ಫಲವನ್ನು ನೀಡುವುದರಿಂದಲೇ ಅದನ್ನು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಬೇಕು ಎಂದು ಸನಿಶ್ಚಯೇನ ಇತ್ಯಾದಿ ಮುಂದಿನ ಅರ್ಧ ಶ್ಲೋಕದಲ್ಲಿ ಹೇಳುತ್ತಾನೆ. ಆ ಯೋಗವನ್ನು ದೃಢ ನಿಶ್ಚಯದಿಂದ, ಶಾಸ್ತ್ರಗಳ ಹಾಗೂ ಗುರುವಿನ ಉಪದೇಶದಿಂದ ಉಂಟಾದ ದೃಢ ನಿರ್ಧಾರದಿಂದ ಅಭ್ಯಸಿಸಬೇಕು. ಅದು ಬೇಗನೆ ಕೈಗೂಡದಿದ್ದರೂ ಆಗಲೂ ಕೂಡ ಕುಗ್ಗದ, ಬೇಸರವಿಲ್ಲದ ಮನಸ್ಸಿನಿಂದ ಅಭ್ಯಸಿಸಬೇಕು. ಯೋಗವು ಬಹಳ ಕಷ್ಟ ಎಂಬ ಕಾರಣದಿಂದ ಪ್ರಯತ್ನವನ್ನು ಸಡಿಲಗೊಳಿಸುವುದು ಬೇಡ. ಅಲ್ಲದೆ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಸಂಕಲ್ಪದಿಂದ ಹುಟ್ಟಿದ ಎಲ್ಲ ಕಾಮಗಳನ್ನು ಸಂಪೂರ್ಣವಾಗಿ ತೊರೆದು ಮನಸ್ಸಿನಿಂದಲೇ ಇಂದ್ರಿಯಗಳ ಸಮೂಹವನ್ನು ಎಲ್ಲ ಕಡೆಗಳಿಂದಲೂ ಹಿಡಿತಕ್ಕೆ ತಂದುಕೊಂಡು ಯೋಗವನ್ನು ಅಭ್ಯಸಿಸಬೇಕು. ಇಲ್ಲಿ ಸಂಕಲ್ಪ ಪ್ರಭವಾನ್ ಎಂದರೆ ಸಂಕಲ್ಪಾತ್ ಪ್ರಭವ ಯೇಷಾಂ ತಾನ್, ಸಂಕಲ್ಪದಿಂದ ಹುಟ್ಟುವವು ಯಾವುವೋ ಅವನ್ನು. ವಿನಿಯಮ್ಯ ಎಂದರೆ ವಿಶೇಷೇಣ ನಿಯಮ್ಯ, ಚೆನ್ನಾಗಿ ಹಿಡಿತಕ್ಕೆ ತಂದುಕೊಂಡು. ಸಂಕಲ್ಪದಿಂದ ಹುಟ್ಟುವ ಯೋಗಕ್ಕೆ ಪ್ರತಿಕೂಲವಾದ ಎಲ್ಲ ಕಾಮಗಳನ್ನು, ಆಸೆಗಳನ್ನು ಸಂಪೂರ್ಣವಾಗಿ ಅಂದರೆ ಮನದಲ್ಲಿನ ಸಂಸ್ಕಾರಗಳ ಸಮೇತವಾಗಿ ತೊರೆದು ವಿಷಯ ವಸ್ತುಗಳಲ್ಲಿನ ದೋಷವನ್ನು ಕಾಣುವ ಮನಸ್ಸಿನಿಂದಲೇ ಎಲ್ಲಾ ಕಡೆಗಳಲ್ಲೂ ಹರಿದು ಹಂಚಿ ಹೋಗುವ ಇಂದ್ರಿಯ ಸಮೂಹವನ್ನು ಚೆನ್ನಾಗಿ ಹಿಡಿತಕ್ಕೆ ತಂದುಕೊಂಡು ಯೋಗವನ್ನು ಅಭ್ಯಸಿಸಬೇಕು ಎಂದು ಹಿಂದಿನ ಶ್ಲೋಕದ ವಾಕ್ಯದೊಂದಿಗೆ ಅದನ್ನು ಅನ್ವಯ ಮಾಡಿಕೊಳ್ಳಬೇಕು. ಒಂದು ವೇಳೆ ಮನಸ್ಸು ಪೂರ್ವ ಕರ್ಮಗಳ ಸಂಸ್ಕಾರದಿಂದಾಗಿ ವಿಚಲಿತವಾದರೆ ಆಗ ಅದನ್ನು ಏಕಾಗ್ರತೆಯ ಮೂಲಕ ಸ್ಥಿರಗೊಳಿಸಬೇಕು ಎಂದು ಹೇಳುತ್ತಾನೆ. ಶನೈ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಧೃತಿಯಿಂದ ಬಿಗಿಯಲ್ಪಟ್ಟ ಬುದ್ಧಿಯಿಂದ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಿ ಸಾಧಕನು ತನ್ನನ್ನು ತಾನು ಹೊರ ಪ್ರಪಂಚದಿಂದ ಮೆಲ್ಲನೆ ಹಿಂತೆಗೆದುಕೊಳ್ಳಬೇಕು. ಏನನ್ನು ಆಲೋಚಿಸಬಾರದು,
ಇಲ್ಲಿ ಧೃತಿ ಎಂದರೆ ಏಕಾಗ್ರತೆ. ಅದರಿಂದ ಬಿಗಿಯಲ್ಪಟ್ಟ ಎಂದರೆ ಹತೋಟಿಗೆ ತಂದುಕೊಂಡ ಬುದ್ಧಿಯಿಂದ ಮನಸ್ಸನ್ನು ಆತ್ಮದಲ್ಲಿಯೇ ಚೆನ್ನಾಗಿ ನೆಲೆಗೊಳಿಸಿ ಅಂದರೆ ನಿಶ್ಚಲಗೊಳಿಸಿ ತನ್ನನ್ನು ತಾನು ಹಿಂತೆಗೆದುಕೊಳ್ಳಬೇಕು. ಅದನ್ನೂ ಕೂಡ ಮೆಲ್ಲನೆ ಕ್ರಮಬದ್ಧ ಅಭ್ಯಾಸದಿಂದ ಹಿಂತೆಗೆದುಕೊಳ್ಳಬೇಕೇ ವಿನ ದಿಢೀರನೆ ಅಲ್ಲ. ಹೇಗೆ ಹಿಂತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾನೆ. ಏನನ್ನೂ ಆಲೋಚಿಸಬಾರದು. ಅಲುಗಾಟವಿಲ್ಲದ ಮನಸ್ಸಿನಲ್ಲಿ ತಾನೇ ತಾನಾಗಿ ಬೆಳಗುತ್ತಿರುವ ಪರಮಾನಂದ ಸ್ವರೂಪವೇ ತಾನಾಗಿ ಆತ್ಮಧ್ಯಾನದಿಂದಲೂ ಕೂಡ ವಿಮುಖನಾಗಬೇಕು ಎಂದರ್ಥ. ಹೀಗಿದ್ದರೂ ಒಂದು ವೇಳೆ ರಜೋಗುಣಕ್ಕೆ ಈಡಾಗಿ ಮನಸ್ಸು ಕದಲಿದರೆ ಆಗ ಮತ್ತೆ ಪ್ರತ್ಯಾಹಾರದಿಂದ ಅಂದರೆ ಹಿಂದಕ್ಕೆ ಎಳೆದು ತರುವುದರಿಂದ ಆ ಮನಸ್ಸನ್ನು ಅಂಕೆಗೆ ತರಬೇಕು ಎಂದು ಹೇಳುತ್ತಾನೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಚಂಚಲವೂ ಅಸ್ಥಿರವೂ ಆದ ಮನಸ್ಸು ಎಲ್ಲೆಲ್ಲಿಗೆ ಹೊರಹೋಗುತ್ತದೋ ಅಲ್ಲಲ್ಲಿಂದ ಅದನ್ನು ಹಿಂದಕ್ಕೆ ಎಳೆದು ಆತ್ಮದ ಅಂಕೆಯಲ್ಲೇ ಹಿಡಿದಿಡಬೇಕು. ಸ್ವಾಭಾವಿಕವಾಗಿ ಚಂಚಲವಾದ ಏಕಾಗ್ರಗೊಳಿಸಲು ಪ್ರಯತ್ನಿಸುತ್ತಿದ್ದರೂ ಅಸ್ಥಿರವಾದ ಮನಸ್ಸು ಯಾವ ಯಾವ ವಿಷಯದ ಕಡೆಗೆ ಹೊರಹೋಗುತ್ತದೋ ಅಲ್ಲಲ್ಲಿಂದ ಹಿಂದಕ್ಕೆ ಎಳೆದು ತಂದು ಆತ್ಮದಲ್ಲಿಯೇ ಅದನ್ನು ಸ್ಥಿರಗೊಳಿಸಬೇಕು. ಹೀಗೆ ಪ್ರತ್ಯಾಹಾರಾದಿಗಳಿಂದ ಹಿಂದಕ್ಕೆ ಎಳೆದು ತರುವುದು ಇತ್ಯಾದಿ ಉಪಾಯಗಳಿಂದ ಮತ್ತೆ ಮತ್ತೆ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳುವವನಿಗೆ ಅವನ ರಜೋಗುಣವು ಕರಗಿದಾಗ ಯೋಗ ಸುಖವು ದೊರಕುತ್ತದೆ ಎಂದು ಭಗವಂತನು ಹೇಳುತ್ತಾನೆ. ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ರಜೋಗುಣ ಅಡಗಿದವನು, ಪ್ರಶಾಂತವಾದ ಮನಸ್ಸುಳ್ಳವನು, ಪಾಪರಹಿತನು, ಬ್ರಹ್ಮದಲ್ಲಿ ಒಂದಾದವನು ಆದ ಈ ಯೋಗಿಯನ್ನು ಉತ್ತಮ ಸುಖವು ಬಂದು ಸೇರುತ್ತದೆ. ಇಲ್ಲಿ ಪ್ರಶಾಂತ ಮನಸಂ ಎಂದರೆ ಪ್ರಶಾಂತಂ ಮನಃ ಯಸ್ಯ ತಂ, ಯಾರ ಮನಸ್ಸು ಅತ್ಯಂತ ಶಾಂತವಾಗಿದೆಯೋ ಅವನನ್ನು. ಶಾಂತ ರಜಸಂ ಎಂದರೆ ಶಾಂತಂ ರಜಃ ಯಸ್ಯ ತಂ, ಯಾರ ರಜೋಗುಣವು ಶಾಂತವಾಗಿದೆಯೋ ಅಂದರೆ ಅಡಗಿದೆಯೋ ಅವನನ್ನು. ಬ್ರಹ್ಮಭೂತಂ ಎಂದರೆ ಬ್ರಹ್ಮತ್ವಂ ಪ್ರಾಪ್ತಂ, ಬ್ರಹ್ಮತ್ವವನ್ನು ಹೊಂದಿದವನನ್ನು. ಹೀಗೆ ಹಿಂದೆ ಹೇಳಿದ ರೀತಿಯಿಂದ ಯಾರ ರಜೋಗುಣ ಅಡಗಿದೆಯೋ ಅದರಿಂದಲೇ ಯಾರ ಮನಸ್ಸು ಪ್ರಶಾಂತವಾಗಿದೆಯೋ ಅವನನ್ನು, ಈ ಪಾಪರಹಿತನನ್ನು, ಬ್ರಹ್ಮದಲ್ಲಿ ಒಂದಾದ ಯೋಗಿಯನ್ನು ಉತ್ತಮ ಸುಖವು ಸಮಾಧಿ ಸುಖವು ತಾನಾಗಿಯೇ ಬಂದು ಸೇರುತ್ತದೆ, ಅಂದರೆ ಒದಗಿ ಬರುತ್ತದೆ. ಮತ್ತು ಆ ಬಳಿಕ ಆ ಯೋಗಿಯು ಕೃತಾರ್ಥನಾಗುತ್ತಾನೆ, ಧನ್ಯನಾಗುತ್ತಾನೆ ಎಂದು ಹೇಳುತ್ತಾನೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಯಾವಾಗಲೂ ಮನಸ್ಸನ್ನು ಯೋಗದಲ್ಲಿ ತೊಡಗಿಸುತ್ತಾ ಪಾಪರಹಿತನಾದ ಯೋಗಿಯು ಆಯಾಸವಿಲ್ಲದೆ ಸುಲಭವಾಗಿ ಬ್ರಹ್ಮ ಸಂಸ್ಪರ್ಶದ ಶ್ರೇಷ್ಠ ಸುಖವನ್ನು ಪಡೆಯುತ್ತಾನೆ. ಇಲ್ಲಿ ವಿಗತ ಕಲ್ಮಷಃ ಎಂದರೆ ವಿಶೇಷೇಣ ಗತಂ ಕಲ್ಮಷಂ ಯಸ್ಯ ಸಹ, ಯಾರ ಪಾಪವು ಸಂಪೂರ್ಣವಾಗಿ ತೊಲಗಿದೆಯೋ ಅವನು. ಬ್ರಹ್ಮ ಸಂಸ್ಪರ್ಶಂ ಎಂದರೆ ಬ್ರಹ್ಮಣಃ ಸಂಸ್ಪರ್ಶಃ, ಬ್ರಹ್ಮದ ಸಂಸ್ಪರ್ಶ. ಹೀಗೆ ಈ ರೀತಿಯಿಂದ ಯಾವಾಗಲೂ ಮನಸ್ಸನ್ನು ಯೋಗದಲ್ಲಿ ತೊಡಗಿಸುತ್ತಾ ಅಂಕೆಯಲ್ಲಿ ಇಟ್ಟುಕೊಳ್ಳುತ್ತಾ ಸಂಪೂರ್ಣವಾಗಿ ಪಾಪರಹಿತನಾದ ಯೋಗಿಯು ಆಯಾಸವಿಲ್ಲದೆ ಸುಲಭವಾಗಿ ಬ್ರಹ್ಮ ಸಂಸ್ಪರ್ಶದ ಅಂದರೆ ಅಜ್ಞಾನವನ್ನು ನೀಗುವ ಸಾಕ್ಷಾತ್ಕಾರ, ಅದೇ ಶ್ರೇಷ್ಠವೂ ಸರ್ವೋತ್ತಮವೂ ಆದ ಆ ಸುಖವನ್ನು ಅದನ್ನು ಪಡೆಯುತ್ತಾನೆ, ಅಂದರೆ ಜೀವನ್ ಮುಕ್ತನಾಗುತ್ತಾನೆ. ಆತನು ಬ್ರಹ್ಮ ಸಾಕ್ಷಾತ್ಕಾರವನ್ನೇ ಇಲ್ಲಿ ನಿರೂಪಿಸುತ್ತಾನೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಯೋಗದಿಂದ ಯುಕ್ತವಾದ ಮನಸ್ಸುಳ್ಳ ಅಂದರೆ ಎಲ್ಲೆಲ್ಲೂ ಸಮದರ್ಶಿಯಾದ ಯೋಗಿಯು
ಆತ್ಮವನ್ನು ಎಲ್ಲ ಭೂತಗಳಲ್ಲೂ, ಅಂದರೆ ಎಲ್ಲ ಭೂತಗಳನ್ನು ಆತ್ಮದಲ್ಲೂ ಕಾಣುತ್ತಾನೆ. ಯೋಗದಿಂದ ಎಂದರೆ ಯೋಗವನ್ನು ಧ್ಯಾನಾದಿಗಳನ್ನು ಅಭ್ಯಾಸ ಮಾಡುವುದರಿಂದ ಯುಕ್ತವಾದ, ಅಂದರೆ ಏಕಾಗ್ರಗೊಂಡ ಮನಸ್ಸುಳ್ಳ, ಎಲ್ಲೆಲ್ಲೂ ಸಮವಾಗಿ ಬ್ರಹ್ಮನನ್ನೇ ನೋಡುವುದರಿಂದ ಸಮದರ್ಶಿಯಾದ ಯೋಗಿಯು ಅಜ್ಞಾನದಿಂದ ಉಂಟಾದ ದೇಹ ಮುಂತಾದ ಪರಿಧಿಗಳಿಲ್ಲದ ತನ್ನ ಆತ್ಮವನ್ನು ಎಲ್ಲ ಭೂತಗಳಲ್ಲೂ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಿರ್ಜೀವ ವಸ್ತುಗಳವರೆಗೆ ಎಲ್ಲದರಲ್ಲೂ ಕೂಡ ತನ್ನ ಆತ್ಮವನ್ನು ಕಾಣುತ್ತಾನೆ. ಮತ್ತು ಅವುಗಳನ್ನು, ಅಂದರೆ ಆತ್ಮದಿಂದ ಅಭಿನ್ನವಾಗಿ, ಅಂದರೆ ಅವು ತನ್ನ ಆತ್ಮಕ್ಕಿಂತ ಬೇರೆ ಅಲ್ಲ ಎಂಬಂತೆ ಕಾಣುತ್ತಾನೆ. ಈ ಬಗೆಯ ಆತ್ಮಜ್ಞಾನಕ್ಕೆ ನನ್ನನ್ನು ಎಲ್ಲ ಭೂತಗಳ ಆತ್ಮವೆಂದು ಉಪಾಸನೆ ಮಾಡುವುದೇ ಮುಖ್ಯ ಸಾಧನ ಎಂದು ಹೇಳುತ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಡೆಯಲ್ಲೂ ನೋಡುವನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ನೋಡುವನೋ ಅವನಿಗೆ ನಾನು ನಾಶವಾಗುವುದಿಲ್ಲ ಮತ್ತು ನನಗೆ ಅವನು ನಾಶವಾಗುವುದಿಲ್ಲ. ಯಾರು ಪರಮಾತ್ಮನಾದ ನನ್ನನ್ನು ಎಲ್ಲೆಡೆಯಲ್ಲೂ, ಅಂದರೆ ಎಲ್ಲ ಭೂತಗಳಲ್ಲೂ ನೋಡುವನೋ ಮತ್ತು ಎಲ್ಲವನ್ನೂ, ಅಂದರೆ ಎಲ್ಲ ಪ್ರಾಣಿಗಳನ್ನು ನನ್ನಲ್ಲಿ ಯಾರು ನೋಡುವನೋ ಅವನಿಗೆ ನಾನು ನಾಶವಾಗುವುದಿಲ್ಲ, ಅಂದರೆ ಕಾಣದಂತಾಗುವುದಿಲ್ಲ, ಮತ್ತು ನನಗೆ ಅವನು ಕಾಣದೇ ಇರುವುದಿಲ್ಲ, ಅಂದರೆ ಅವನ ಮುಂದೆ ಪ್ರತ್ಯಕ್ಷನಾಗಿ ಕೃಪಾನೋಟವನ್ನು ಬೀರುತ್ತಾ ನಾನು ಅನುಗ್ರಹಿಸುತ್ತೇನೆ ಎಂದು ಅರ್ಥ. ಇಂತಹವನು ಶಾಸ್ತ್ರ ವಿಧಿಗಳಿಗೆ ದಾಸನಾಗುವುದಿಲ್ಲ ಎಂದು ಹೇಳುತ್ತಾನೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಎಲ್ಲ ಭೂತಗಳಲ್ಲೂ ನೆಲೆಸಿರುವ ನನ್ನನ್ನು ಯಾರು ಏಕತ್ವದಿಂದ ಭಜಿಸುವನೋ, ಅಂದರೆ ಪೂಜಿಸುವನೋ, ಆ ಯೋಗಿಯು ಹೇಗೆ ಇದ್ದರೂ ನನ್ನಲ್ಲಿ ನೆಲೆಸಿರುತ್ತಾನೆ. ಸರ್ವಭೂತ ಸ್ಥಿತಂ ಎಂದರೆ ಸರ್ವೇಷು ಭೂತೇಷು ಸ್ಥಿತಂ, ಎಲ್ಲ ಭೂತಗಳಲ್ಲೂ, ಅಂದರೆ ವಸ್ತುಗಳಲ್ಲೂ ಇರುವವನು, ಎಲ್ಲ ಭೂತಗಳಲ್ಲೂ ನೆಲೆಸಿರುವ ನನ್ನನ್ನು ಯಾರು ಏಕತ್ವದಿಂದ ಅಭೇದ ಭಾವವನ್ನು ಆಶ್ರಯಿಸಿ ಭಜಿಸುವನೋ, ಅಂದರೆ ಪೂಜಿಸುವನೋ, ಆ ಯೋಗಿಯು ಜ್ಞಾನಿಯಾಗಿ ಹೇಗೇ ಇದ್ದರೂ, ಅಂದರೆ ಶಾಸ್ತ್ರವಿಹಿತ ಕರ್ಮವನ್ನು ತೊರೆದಿದ್ದರೂ ಕೂಡ ನನ್ನಲ್ಲಿಯೇ ನೆಲೆಸಿರುತ್ತಾನೆ, ಮುಕ್ತನಾಗುತ್ತಾನೆಯೇ ಹೊರತು ಕೆಳಕ್ಕೆ ಬೀಳುವುದಿಲ್ಲ, ಅವನತಿ ಹೊಂದುವುದಿಲ್ಲ ಎಂದು ಅರ್ಥ. ಹೀಗೆ ನನ್ನನ್ನು ಭಜಿಸುವ ಯೋಗಿಗಳ ನಡುವೆ ಎಲ್ಲ ಜೀವಿಗಳಲ್ಲೂ ದಯೆಯುಳ್ಳ ಯೋಗಿಯು ಮಿಗಿಲಾದವನು ಎಂದು ಹೇಳುತ್ತಾನೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಎಲೈ ಅರ್ಜುನ, ಯಾರು ತನ್ನಂತೆಯೇ ಎಲ್ಲ ಜೀವಿಗಳಲ್ಲೂ ಸುಖವನ್ನಾಗಲಿ ದುಃಖವನ್ನಾಗಲಿ ಹೊಂದಿಸಿ ನೋಡುವನೋ ಆ ಯೋಗಿಯು ಶ್ರೇಷ್ಠನೆಂದು, ಅಂದರೆ ಮಿಗಿಲಾದವನೆಂದು ನನ್ನ ಅಭಿಪ್ರಾಯ. ಅಂದರೆ ತನ್ನಂತೆಯೇ ತನ್ನೊಡನೆ ಹೋಲಿಸಿಕೊಂಡು, ಅಂದರೆ ಹೇಗೆ ನನಗೆ ಸುಖವು ಪ್ರಿಯವಾಗುವುದೋ ಮತ್ತು ದುಃಖವು ಪ್ರಿಯವಾಗುವುದಿಲ್ಲವೋ ಹಾಗೆಯೇ ಇತರರಿಗೂ ಕೂಡ ಎಂಬುದಾಗಿ ಎಲ್ಲ ಜೀವಿಗಳಲ್ಲೂ ಹೊಂದಿಸಿ ನೋಡುತ್ತಾ, ಎಲ್ಲರಿಗೂ ಯಾರು ಸುಖವನ್ನೇ ಬಯಸುವನೋ, ಯಾರಿಗೂ ದುಃಖವನ್ನು ಬಯಸುವುದಿಲ್ಲವೋ ಅಂತಹ ಯೋಗಿಯು ಶ್ರೇಷ್ಠನೆಂದು ನನ್ನ ಅಭಿಪ್ರಾಯವು ಎಂದು ಭಗವಂತನು ಈವರೆಗೆ ಹೇಳಿರುತ್ತಾನೆ. ಮೇಲೆ ಹೇಳಿದಂತಹ ಲಕ್ಷಣಗಳಿಂದ, ಅಂದರೆ ಆ ರೀತಿಯಾದ ಸಮದರ್ಶನದಿಂದ ಕೂಡಿದಂತಹ ಸ್ಥಿತಿಯನ್ನು ಪಡೆಯಬೇಕಾದರೆ ಯಾವೆಲ್ಲ ಯೋಗಗಳನ್ನು ಮಾಡಬೇಕೋ, ಆ ಮೂಲಕ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕೋ, ಈ ರೀತಿಯಾದ ಲಕ್ಷಣಗಳಿಂದ ಕೂಡಿದ ಯೋಗವು ಅಸಾಧ್ಯವಾದುದು ಎಂದು ಭಾವಿಸಿ ಅರ್ಜುನನು ಕೇಳುತ್ತಾನೆ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೇಳಿದನು, ಹೇ ಮಧುಸೂದನ, ಯಾವ ಈ ಯೋಗವನ್ನು ಸಮತ್ವದಿಂದ ಕೂಡಿದ್ದು ಎಂಬುದಾಗಿ ನೀನು ಹೇಳಿದೆಯೋ
ಇದು ನನ್ನ ಮನದ ಚಂಚಲತೆಯ ಕಾರಣದಿಂದಾಗಿ ಸ್ಥಿರವಾಗಿ ಉಳಿಯುವಂತೆ ನನಗೆ ತೋರುತ್ತಿಲ್ಲ. ಅಂದರೆ ಯಾವ ಈ ಯೋಗವನ್ನು ಸಮತ್ವದಿಂದ ಕೂಡಿದ್ದು, ಜಡತೆ ಚಂಚಲತೆಗಳಿಲ್ಲದೆ ಕೇವಲ ಆತ್ಮದ ಸ್ವರೂಪವನ್ನು ತಳೆದು ತನ್ಮಯವಾಗಿ ನೆಲೆಸುವಂಥದ್ದು ಎಂಬುದಾಗಿ ನೀನು ಏನನ್ನು ಹೇಳಿದೆಯೋ, ಈ ಯೋಗವು ಸ್ಥಿರವಾಗಿ ದೀರ್ಘಕಾಲ ಉಳಿಯುವಂತೆ ನನಗೆ ತೋರುತ್ತಿಲ್ಲ. ಇದಕ್ಕೆ ಕಾರಣ ಮನಸ್ಸಿನ ಚಂಚಲತೆಯಿಂದಾಗಿ ಹಾಗೆನ್ನಿಸುತ್ತಿದೆ. ಇದನ್ನೇ ಇನ್ನಷ್ಟು ಸ್ಪಷ್ಟವಾಗಿ ಹೇಳಿಕೊಳ್ಳುತ್ತಾನೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವಸು ದುಷ್ಕರಂ. ಏಕೆಂದರೆ ಹೇ ಕೃಷ್ಣ, ಮನಸ್ಸು ಚಂಚಲವಾದುದು, ಹುಚ್ಚಾಪಟ್ಟೆ ಎಳೆದಾಡಿಸುವಂತಹುದು, ದೊಂಬಿ ಎಬ್ಬಿಸುವಂತಹುದು, ಬಲಶಾಲಿಯಾದುದು ಮತ್ತು ಜಗ್ಗದೆ ಇರುವಂಥದ್ದು. ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಗಾಳಿಯಂತೆ, ಅಂದರೆ ಗಾಳಿಯನ್ನು ಅಂಕೆಯಲ್ಲಿ ಇಟ್ಟಂತೆ ಬಹಳ ಕಷ್ಟಕರ ಎಂದು ನನಗೆ ಅನಿಸುವುದು. ಇಲ್ಲಿ ಮನಸ್ಸು ಚಂಚಲವಾದುದು, ಸ್ವಾಭಾವಿಕವಾಗಿಯೇ ಚಪಲವಾದುದು, ಅಲ್ಲದೆ ದೊಂಬಿ ಎಬ್ಬಿಸುವಂತಹದ್ದು, ಅಂದರೆ ಒಳಗೆ ಕಡೆಯುವಂತಹ ಸ್ವಭಾವವುಳ್ಳದ್ದು, ಅಂದರೆ ಶರೀರ ಇಂದ್ರಿಯಗಳನ್ನು ಕುಲುಕಾಡಿಸುವುದು ಎಂದರ್ಥ. ಅಲ್ಲದೆ ಬಲಶಾಲಿಯಾದುದು, ವಿವೇಚನೆಗೂ ಕೂಡ, ಅಂದರೆ ವಿಚಾರ ಶಕ್ತಿಗೂ ಕೂಡ ಮಣಿಯದಿರುವಂತಹದ್ದು ಈ ಮನಸ್ಸು. ಅಷ್ಟೇ ಅಲ್ಲ, ಜಗ್ಗದೇ ಇರುವಂತಹದ್ದು. ವಿಷಯ ಸುಖದ ಸಂಸ್ಕಾರಗಳಿಂದ ಬಿಗಿಯಲ್ಪಟ್ಟ ಕಾರಣ ದುರ್ಭೇದ್ಯವಾದುದು, ಅಂದರೆ ಅದನ್ನು ಹತ್ತಿಕ್ಕಲು ಸಾಧ್ಯವಿಲ್ಲದ್ದು, ಅಂಕೆಗೆ ತರಲು ಸಾಧ್ಯವಿಲ್ಲದ್ದು. ಆದ್ದರಿಂದ ಆಗಸದಲ್ಲಿ ಬಹಳವಾಗಿ ಬೀಸುವ, ತುಂಬಾ ಅಲುಗಾಡುವ ಗಾಳಿಯನ್ನು ಗಡಿಗೆ ಇತ್ಯಾದಿಗಳಲ್ಲಿ ಹಿಡಿದಿಡುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಈ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು, ಅಂದರೆ ತಡೆ ಹಿಡಿಯುವುದು ಬಹಳ ಕಷ್ಟಕರ, ನಿಗ್ರಹ ಮಾಡಲು ಸಾಧ್ಯವೇ ಇಲ್ಲ ಎಂದು ನನಗೆ ಅನಿಸುತ್ತಿದೆ. ಅವನು, ಅಂದರೆ ಅರ್ಜುನನು ಹೇಳಿದ ಮನಸ್ಸಿನ ಚಂಚಲತೆ ಇತ್ಯಾದಿಗಳನ್ನು ಅಲ್ಲಗಳೆಯದೆ ಶ್ರೀಕೃಷ್ಣನು ಹೌದೆಂದು ಒಪ್ಪಿಕೊಂಡೇ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳುವ ಉಪಾಯವನ್ನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀ ಭಗವಂತನು ಹೇಳಿದನು, ಎಲೈ ಮಹಾಬಾಹುವೆ ಅರ್ಜುನ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಹಳ ಕಷ್ಟ, ಅದು ಚಂಚಲ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆದರೆ ಎಲೈ ಕುಂತಿಪುತ್ರನೇ, ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದನ್ನು ಅಂಕೆಗೆ ತಂದುಕೊಳ್ಳಬಹುದು. ಚಂಚಲತ್ವ ಮುಂತಾದ ಕಾರಣಗಳಿಂದ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಅಸಾಧ್ಯ ಎಂದು ನೀನು ಏನನ್ನು ಹೇಳುತ್ತಿರುವೆಯೋ ಅದರಲ್ಲಿ ನಿಜಕ್ಕೂ ಸಂಶಯವಿಲ್ಲ. ಆದರೂ ಕೂಡ ಅಭ್ಯಾಸದಿಂದ, ಅಂದರೆ ವಿಷಯಗಳ ಕುರಿತಾಗಿ ಭಾವಿಸುವುದನ್ನು ಬಿಟ್ಟು ಅದಕ್ಕೆ ಬದಲಾಗಿ ಆತ್ಮದ ಕುರಿತಾಗಿ ಭಾವಿಸುವುದರಿಂದ, ಈ ಅಭ್ಯಾಸ ಬೆಳೆಸಿಕೊಳ್ಳುವುದರಿಂದ, ಜೊತೆಗೆ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ತಾಳುವುದರಿಂದ ಅದನ್ನು ಅಂಕೆಗೆ ತಂದುಕೊಳ್ಳಬಹುದು, ನಿಗ್ರಹಿಸಬಹುದು. ಇಲ್ಲಿ ನಿರಂತರ ಅಭ್ಯಾಸದಿಂದ ಜಡತೆ ಎಂಬ ವಿಘ್ನವನ್ನು, ವೈರಾಗ್ಯದಿಂದ ಚಂಚಲತೆ ಎಂಬ ವಿಘ್ನವನ್ನು ಹೋಗಲಾಡಿಸಿಕೊಂಡು ಎಲ್ಲ ವೃತ್ತಿಗಳನ್ನು, ಅಂದರೆ ಆಲೋಚನೆ ಭಾವನೆಗಳ ರೂಪದಲ್ಲಿ ಏಳುವ ಅಲೆಗಳನ್ನು ನೀಗಿಕೊಂಡು ಮನಸ್ಸು ಪರಮಾತ್ಮನ ಸ್ವರೂಪವನ್ನು ತಳೆದು ಅದೇ ಸ್ಥಿತಿಯಲ್ಲಿ ಇರುತ್ತದೆ ಎಂದರ್ಥ. ಯೋಗಶಾಸ್ತ್ರದಲ್ಲಿ ಹೇಳಿರುವಂತೆ ಎಲ್ಲಾ ವೃತ್ತಿಗಳಿಂದಲೂ ಮುಕ್ತವಾದ ಮನಸ್ಸು ಬ್ರಹ್ಮದ ಸ್ವರೂಪವನ್ನು ತಳೆದು ಇರುವ ಸ್ಥಿತಿಯೇ ಅಸಂಪ್ರಜ್ಞಾತ ಎಂಬ ಹೆಸರಿನ ಸಮಾಧಿ, ಅಂದರೆ ನಿರ್ವಿಕಲ್ಪ ಸಮಾಧಿ ಎಂದು ಹೇಳಲ್ಪಡುತ್ತದೆ. ಆದರೆ ಇದಂತೂ ಖಂಡಿತ ಅಸಂಯತಾತ್ಮನಾ ಯೋಗಃ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಮನಸ್ಸನ್ನು ಯಾರು ಅಂಕೆಯಲ್ಲಿ ಇಡುವುದಿಲ್ಲವೋ, ಮನಸ್ಸನ್ನು ಅಂಕೆಯಲ್ಲಿ ಇಡದವನಿಗೆ ಯೋಗವು ದಕ್ಕುವುದು ಕಷ್ಟ ಎಂದು ನನ್ನ ಅಭಿಪ್ರಾಯ. ಆದರೆ ಯಾರು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವನೋ ಮತ್ತು ಉಪಾಯದಿಂದ ಪ್ರಯತ್ನಿಸುತ್ತಿರುವನೋ ಅವನಿಗೆ ಹೊಂದಲು ಸಾಧ್ಯ. ಇಲ್ಲಿ ಅಸಂಯತಾತ್ಮನ ಎಂದರೆ ಅಸಂಯತಃ ಆತ್ಮ, ಅಂದರೆ ಚಿತ್ತಂ
ಯಸ್ಯ ತೇನ, ಯಾರ ಮನಸ್ಸು, ಇಲ್ಲಿ ಆತ್ಮ ಎಂದರೆ ಮನಸ್ಸಿಗೆ ಸಂಬಂಧಿಸಿದಂತೆ, ಯಾರ ಮನಸ್ಸು ಅಂಕೆಯಲ್ಲಿ ಇಲ್ಲವೋ ಅವನಿಂದ. ಮತ್ತೆ ವಶ್ಯಾತ್ಮನ ಎಂದರೆ ವಶ್ಯ ಆತ್ಮ, ಇಲ್ಲೂ ಕೂಡ ಆತ್ಮ ಎಂದರೆ ಚಿತ್ತ, ಮನಸ್ಸು. ವಶ್ಯ ಆತ್ಮ ಯಸ್ಯ ತೇನ, ಯಾರ ಮನಸ್ಸು ಹತೋಟಿಯಲ್ಲಿ ಇದೆಯೋ ಅವನಿಂದ. ಈ ಹಿಂದೆ ಹೇಳಿದಂತೆ ಅಭ್ಯಾಸ ವೈರಾಗ್ಯಗಳಿಂದ ಯಾರ ಮನಸ್ಸು ಅಂಕೆಯಲ್ಲಿ ಇಡಲ್ಪಟ್ಟಿಲ್ಲವೋ ಆ ಮನುಷ್ಯನಿಗೆ ಈ ಯೋಗವು ದಕ್ಕುವುದು ಕಷ್ಟ, ದೊರಕಲಾರದು. ಅಭ್ಯಾಸ ವೈರಾಗ್ಯಗಳಿಂದ ಯಾರ ಮನಸ್ಸು ಹತೋಟಿಯಲ್ಲಿದೆಯೋ ಮತ್ತು ಅದೇ ಉಪಾಯದಿಂದ ಪ್ರಯತ್ನ ಮಾಡುತ್ತಿರುವನೋ ಆ ವ್ಯಕ್ತಿಗೆ ಯೋಗವನ್ನು ಹೊಂದಲು ಸಾಧ್ಯವಾಗುತ್ತದೆ. ಹೀಗೆ ಹೇಳಿದ ಮೇಲೆ ಅರ್ಜುನನಿಗೆ ಅಭ್ಯಾಸ ವೈರಾಗ್ಯಗಳಿಲ್ಲದ್ದರಿಂದ ಪರಿಪೂರ್ಣ ಜ್ಞಾನವನ್ನು ಹೊಂದುವಲ್ಲಿ ಕಾರಣಾಂತರದಿಂದ ವಿಫಲನಾದವನು, ಎಲ್ಲ ಪ್ರಯತ್ನವನ್ನು ಮಾಡಿ ಕೂಡ ವಿಫಲನಾದವನು ಯಾವ ಗತಿಯನ್ನು ಹೊಂದುತ್ತಾನೆ ಎಂದು ಕೇಳುತ್ತಾ ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಕೇಳುತ್ತಾನೆ, ಹೇ ಕೃಷ್ಣ, ಶ್ರದ್ಧೆಯಿಂದ ಕೂಡಿ ಪ್ರಯತ್ನವನ್ನು ಮಾಡದ ಯೋಗದಿಂದ ಕದಲಿದ ಮನಸ್ಸುಳ್ಳವನು ಯೋಗದಲ್ಲಿ ಸಿದ್ಧಿಯನ್ನು ಪಡೆಯಲಾಗದೆ ಯಾವ ಗತಿಯನ್ನು ಹೊಂದುತ್ತಾನೆ? ಇಲ್ಲಿ ಚಲಿತ ಮಾನಸಃ ಎಂದರೆ ಚಲಿತಂ ಮಾನಸಂ ಯಸ್ಯ, ಯಾರ ಮನಸ್ಸು ಕದಲಿದೆಯೋ ಅವನು ಯೋಗ ಸಂಸಿದ್ಧಿಂ, ಯೋಗಸ್ಯ ಸಂಸಿದ್ಧಿಂ, ಯೋಗದ ಪೂರ್ಣ ಫಲವನ್ನು ಮೊದಲು ಶ್ರದ್ಧೆಯಿಂದ ಕೂಡಿದವನಾಗಿಯೇ ಯೋಗದಲ್ಲಿ ತೊಡಗಿ, ನಾನು ಬೂಟಾಟಿಕೆಯಿಂದಲ್ಲ ಬಹಳ ಶ್ರದ್ಧೆಯಿಂದಲೇ ಆರಂಭಿಸಿ, ಆದರೆ ಬಳಿಕ ಪ್ರಯತ್ನವನ್ನು ಮಾಡದ, ಅಂದರೆ ಸರಿಯಾಗಿ ಪ್ರಯತ್ನಿಸದ, ಅಂದರೆ ಪ್ರಯತ್ನವನ್ನು ಸಡಿಲಗೊಳಿಸಿದವನು ಎಂದರ್ಥ. ಮತ್ತು ಯೋಗದಿಂದ ಕದಲಿದ ಮನಸ್ಸುಳ್ಳವನು, ಅಂದರೆ ವಿಷಯ ವಸ್ತುಗಳಲ್ಲಿ ಮನಸ್ಸನ್ನು ಇಟ್ಟಿರುವವನು, ಅಂದರೆ ವೈರಾಗ್ಯದಲ್ಲಿ ಕಾವು ಇಲ್ಲದವನು ಎಂದರ್ಥ. ಹೀಗೆ ಅಭ್ಯಾಸ ವೈರಾಗ್ಯಗಳು ಸಡಿಲಗೊಂಡದ್ದರಿಂದ ಯೋಗದ ಸಿದ್ಧಿಯನ್ನು, ಅಂದರೆ ಯೋಗದ ಫಲವಾದ ಜ್ಞಾನವನ್ನು ಪಡೆಯಲಾಗದೆ ಅವನು, ಅಂತಹ ಯೋಗ ಭ್ರಷ್ಟನು, ಮುಂದೆ ಯಾವ ಗತಿಯನ್ನು ಹೊಂದುತ್ತಾನೆ? ಹಾಗೆ ತನ್ನ ಪ್ರಶ್ನೆಯ ಅಭಿಪ್ರಾಯವನ್ನು ಇನ್ನಷ್ಟು ವಿವರಿಸುತ್ತಾನೆ. ಕಚ್ಚಿನ್ನೋ ಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಹೇ ಮಹಾಬಾಹುವೆ ಶ್ರೀಕೃಷ್ಣ, ಎರಡರಿಂದಲೂ ಕಳಚಿಕೊಂಡ, ಅಂದರೆ ಇತ್ತ ಇಹಲೋಕದ ಕರ್ಮ ಮಾರ್ಗವನ್ನು ಬಿಟ್ಟು ಆ ಕಾರಣದಿಂದಾಗಿ ಇಹಲೋಕ ಪರಲೋಕ ಗತಿಯನ್ನು ಕಳೆದುಕೊಂಡು, ಅತ್ತ ಯೋಗ ಮಾರ್ಗದಿಂದಲೂ ವಿಚಲಿತನಾಗಿ ಈ ಮೋಕ್ಷವನ್ನು ಹೊಂದದೆ ಎರಡರಿಂದಲೂ ಕಳಚಿಕೊಂಡ ಆಧಾರವಿಲ್ಲದ ವ್ಯಕ್ತಿಯು ಬ್ರಹ್ಮ ಮಾರ್ಗದಲ್ಲಿ ಮರುಳುಗೊಂಡವನಾಗಿ ತುಂಡಾದ ಮೋಡದಂತೆ ಅಳಿದು ಹೋಗುವುದಿಲ್ಲವೇ? ಇಲ್ಲಿ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿದ್ದರಿಂದ ಮತ್ತು ಸ್ವರ್ಗ ಇತ್ಯಾದಿಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡದೇ ಇದ್ದುದರಿಂದ ಅವುಗಳ ಫಲವಾದ ಸ್ವರ್ಗಾದಿಗಳೂ ದೊರಕುವುದಿಲ್ಲ. ಅಲ್ಲದೆ ಯೋಗವು ಇನ್ನೂ ಕೈಗೂಡದ್ದರಿಂದ ಮೋಕ್ಷವನ್ನು ಹೊಂದುವುದಿಲ್ಲ. ಹೀಗೆ ಎರಡರಿಂದಲೂ ಕಳಚಿಕೊಂಡು ಆಧಾರವಿಲ್ಲದ, ಅಂದರೆ ಆಶ್ರಯ ತಪ್ಪಿದ, ಆದ್ದರಿಂದಲೇ ಬ್ರಹ್ಮದ ಪ್ರಾಪ್ತಿಗೆ ಸಾಧನವಾದ ಮಾರ್ಗದಲ್ಲಿ ಮರಳುಗೊಂಡವನಾಗಿ ಅವನು ಅಳಿದು ಹೋಗುವುದಿಲ್ಲವೇ? ಅಥವಾ ಅವನು ಮರಣದಿಂದ ಪಾರಾಗುವನೇ? ಹೇಗೆ ಎಂದರ್ಥ. ಈ ಅಳಿದು ಹೋಗುವ ವಿಷಯದಲ್ಲಿ ಅರ್ಜುನ ಒಂದು ಉದಾಹರಣೆ ಕೊಡುತ್ತಾನೆ. ಹೇಗೆ ತುಂಡಾದ ಮೋಡವು ಹಿಂದಿನ ಮೋಡದಿಂದ ಬೇರ್ಪಟ್ಟು ಮುಂದಿನ ಬೇರೊಂದು ಮೋಡವನ್ನೂ ಸೇರಿಕೊಳ್ಳಲಾಗದೆ ಮಧ್ಯದಲ್ಲೇ ಕರಗಿ ಹೋಗುವುದೋ ಹಾಗೆ ಸಾಧಕನು ಅಳಿಯುವುದಿಲ್ಲವೇ ಎಂದರ್ಥ. ಸರ್ವಜ್ಞನಾದ ನೀನೇ ನನ್ನ ಸಂಶಯವನ್ನು ನಿವಾರಿಸಬೇಕು. ನಿನ್ನ ಹೊರತು ಈ ಸಂಶಯವನ್ನು ಹೋಗಲಾಡಿಸಬಲ್ಲ ಮತ್ತೊಬ್ಬನು ಇರುವುದಿಲ್ಲ ಎಂದು ಹೇಳುತ್ತಾನೆ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನಹ್ಯುಪಪದ್ಯತೆ. ಓ ಕೃಷ್ಣ, ನನ್ನ ಈ ಸಂಶಯವನ್ನು ನಿಶ್ಶೇಷವಾಗಿ ಹೋಗಲಾಡಿಸಬೇಕು ನೀನು. ಏಕೆಂದರೆ ನಿನ್ನ ಹೊರತು ಈ ಸಂಶಯವನ್ನು ಹೋಗಲಾಡಿಸಬಲ್ಲವನು ಮತ್ತೊಬ್ಬನಿರುವುದಿಲ್ಲ.
ಈ ಶ್ಲೋಕದಲ್ಲಿನ ಏತತ್ ಶಬ್ದವು ಪುಲ್ಲಿಂಗವಾಚಿಯಾದ ಏನಂ ಎಂಬುದನ್ನು ಸೂಚಿಸುತ್ತದೆ. ಹೋಗಲಾಡಿಸಬಲ್ಲವನು, ತೊಲಗಿಸಬಲ್ಲವನು. ಮಿಕ್ಕದ್ದು ಅಂದರೆ ಶ್ಲೋಕದ ಉಳಿದ ಭಾಗವೆಲ್ಲ ಸ್ಪಷ್ಟವಾಗಿಯೇ ಇದೆ. ಭಗವಂತನು ಇದಕ್ಕೆ ಉತ್ತರವನ್ನು ಮುಂದಿನ 4 ಶ್ಲೋಕಗಳಲ್ಲಿ ಕೊಡುತ್ತಿದ್ದಾನೆ. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ರೀ ಭಗವಂತನು ಹೇಳಿದನು, ಎಲೈ ಅರ್ಜುನ, ಅವನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಅಳಿವು ಎಂಬುದಿಲ್ಲ. ಏಕೆಂದರೆ ಎಲೈ ವತ್ಸ, ಮಗನೇ, ಒಳ್ಳೆಯದನ್ನು ಮಾಡುವ ಯಾವ ವ್ಯಕ್ತಿಯು ದುರ್ಗತಿಗೆ ಈಡಾಗುವುದಿಲ್ಲ. ಇಲ್ಲಿ ಅಂದರೆ ಈ ಲೋಕದಲ್ಲಿ ಅಳಿವು ಎಂದರೆ 2ರಿಂದಲೂ ಸ್ವರ್ಗಾದಿ ಭೋಗಗಳೂ ಕೈಗೂಡದೆ, ಯೋಗದ ಮೂಲಕ ಮೋಕ್ಷ ಸುಖವೂ ಕೈಗೆಟುಕದೆ ಕಳಚಿಕೊಂಡದ್ದರಿಂದ ಉಂಟಾಗುವ ಪತನ. ಪರಲೋಕದಲ್ಲಿ ಅಳಿವು ಎಂದರೆ ಮರಣ ನಂತರದ ನರಕ ಪ್ರಾಪ್ತಿ. ಅವೆರಡೂ ಅವನಿಗೆ ಖಂಡಿತ ಉಂಟಾಗುವುದಿಲ್ಲ. ಏಕೆಂದರೆ ಒಳ್ಳೆಯದನ್ನು ಮಾಡುವವನು, ಮಂಗಳಕರವಾದ ಕರ್ಮದಲ್ಲಿ ನಿರತನಾದಂತಹ ಯಾವ ವ್ಯಕ್ತಿಯು ದುರ್ಗತಿಗೆ ಈಡಾಗುವುದಿಲ್ಲ. ಏಕೆಂದರೆ ಒಳ್ಳೆಯದನ್ನು ಮಾಡುವ ಇವನು ಶ್ರದ್ಧೆಯಿಂದ ಯೋಗದಲ್ಲಿ ತೊಡಗಿದ್ದರಿಂದ ದುರ್ಗತಿಗೆ ಈಡಾಗುವುದಿಲ್ಲ. ಎಲೈ ವತ್ಸ ಎಂದು ಲೋಕರೂಢಿಯಂತೆ ಅಕ್ಕರೆಯನ್ನು ತೋರಿಸುತ್ತಾ ಪುತ್ರವಾತ್ಸಲ್ಯದಿಂದ ಕೃಷ್ಣನು ಅರ್ಜುನನನ್ನು ಸಂಬೋಧಿಸಿ ಹೇಳುತ್ತಾನೆ. ಹಾಗಾದರೆ ಆತ ದುರ್ಗತಿಗೆ ಈಡಾಗುವುದಿಲ್ಲ ಎನ್ನುವುದಾದರೆ ಏನನ್ನು ಪಡೆಯುತ್ತಾನೆ, ಯಾವ ಗತಿಯನ್ನು ಪಡೆಯುತ್ತಾನೆ ಎಂದು ಕೇಳಿದರೆ ಅದಕ್ಕೆ ಉತ್ತರವಾಗಿ ಭಗವಂತನು ಹೇಳುತ್ತಾನೆ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಅಂದರೆ ಯೋಗದಿಂದ ಜಾರಿದವನು ಪುಣ್ಯಶಾಲಿಗಳ ಲೋಕಗಳನ್ನು ತಲುಪಿ ಅಲ್ಲಿ ಬಹಳ ವರ್ಷಗಳವರೆಗೆ ವಾಸವಾಗಿದ್ದು ಬಳಿಕ ಶುದ್ಧರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಪುಣ್ಯಶಾಲಿಗಳ ಅಶ್ವಮೇಧ ಮುಂತಾದ ಯಜ್ಞಗಳನ್ನು ಮಾಡಿದವರ ಲೋಕಗಳನ್ನು ತಲುಪಿ ಅಲ್ಲಿ ಬಹಳ ವರ್ಷಗಳವರೆಗೆ ವಾಸವಾಗಿದ್ದು ಅಲ್ಲಿ ವಾಸಿಸುವ ಸುಖವನ್ನು ಅನುಭವಿಸಿ ಶುದ್ಧರಾದ ಅಂದರೆ ಒಳ್ಳೆಯ ನಡತೆಯುಳ್ಳ ಶ್ರೀಮಂತರ ಅಂದರೆ ಧನವಂತರ ಮನೆಯಲ್ಲಿ ಆ ಯೋಗ ಭ್ರಷ್ಟನು ಜನ್ಮ ತಾಳುತ್ತಾನೆ. ಸ್ವಲ್ಪ ಕಾಲ ಯೋಗವನ್ನು ಅಭ್ಯಸಿಸಿ ಯೋಗಭ್ರಷ್ಟನಾದವನ ಗತಿ ಎಂಬುದನ್ನು ಈಗ ಮೇಲೆ ಹೇಳಿದ್ದಾಯಿತು. ಆದರೆ ಬಹಳ ಕಾಲ ಯೋಗವನ್ನು ಅಭ್ಯಸಿಸಿ ಯೋಗಭ್ರಷ್ಟನಾದವನ ವಿಷಯದಲ್ಲಿ ಬೇರೆ ಗತಿಯನ್ನು ಭಗವಂತ ಹೇಳುತ್ತಾನೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ವಿವೇಕಿಗಳಾದ ಯೋಗಿಗಳ ಕುಲದಲ್ಲಿಯೇ ಹುಟ್ಟುತ್ತಾನೆ. ಅಂದರೆ ದೀರ್ಘಕಾಲ ಯೋಗವನ್ನು ಅಭ್ಯಸಿಸಿ ಯೋಗ ಭ್ರಷ್ಟನಾದವನು ವಿವೇಕಿಗಳಾದ ಯೋಗಿಗಳ ಕುಲದಲ್ಲಿಯೇ ಹುಟ್ಟುತ್ತಾನೆ. ಈ ಲೋಕದಲ್ಲಿ ಈ ಬಗೆಯ ಜನ್ಮ ಸಿಗುವುದು ತುಂಬಾ ಕಷ್ಟ. ಯೋಗಾಭ್ಯಾಸದಲ್ಲಿ ನಿರತರಾದ ವಿವೇಕಿಗಳ ಜ್ಞಾನಿಗಳ ಕುಲದಲ್ಲಿಯೇ ಹುಟ್ಟುತ್ತಾನೆ ಹೊರತು ಹಿಂದೆ ಹೇಳಿದ ಯೋಗದ ನೆಲೆಗೆ ಏರದವರ ಕುಲದಲ್ಲಿ ಆತ ಹುಟ್ಟುವುದಿಲ್ಲ. ಈ ಬಗೆಯ ಜನ್ಮವನ್ನು ಹೊಗಳಿರುತ್ತಾನೆ ಭಗವಂತ. ಇಂತಹ ಯಾವ ಜನ್ಮವಿದೆಯೋ ಇದು ನಿಜಕ್ಕೂ ಈ ಲೋಕದಲ್ಲಿ ಸಿಗುವುದು ತುಂಬಾ ಕಷ್ಟ. ಏಕೆಂದರೆ ಅದು ಮೋಕ್ಷಕ್ಕೆ ಒಯ್ಯುವಂತಹದ್ದು. ಇನ್ನು ಆ ಬಳಿಕ ಏನು ಆಗುತ್ತದೆ? ತದನಂತರದಲ್ಲಿ ಆತ ಒಂದು ಶ್ರೀಮಂತರ ಮನೆಯಲ್ಲಿ ಯೋಗದಲ್ಲಿ ಆಸಕ್ತಿ ಹೊಂದಿದ್ದರಿಂದ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದು, ನಿರಂತರ ಯೋಗ ಸಾಧನೆ ಮಾಡಿದ್ದರಿಂದ ಇನ್ನಷ್ಟು ವಿವೇಕಿಗಳ ಜ್ಞಾನಿಗಳ ಕುಲದಲ್ಲಿ ಹುಟ್ಟಿದ್ದು. ಆ ಬಳಿಕ ಏನು ಆಗುತ್ತದೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಎಲೈ ಕುರುಕುಲದಲ್ಲಿ ಹುಟ್ಟಿದವನೇ ಅರ್ಜುನ, ಅಲ್ಲಿ ಅವನು ಹಿಂದಿನ ಜನ್ಮದಲ್ಲಿ ಗಳಿಸಿದ ಅರಿವಿನೊಡನೆ ಸಂಪರ್ಕವನ್ನು ಹೊಂದುತ್ತಾನೆ. ಅಂದರೆ ಆತ ತನ್ನ ಹಿಂದಿನ ಜನ್ಮದ ಸಾಧನೆಯ ಕುರಿತಾಗಿ ಅರಿವನ್ನು ಪಡೆಯುತ್ತಾನೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಪೂರ್ಣ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ.
ಇಲ್ಲಿ ಬುದ್ಧಿ ಸಂಯೋಗಂ ಎಂದರೆ ಬುದ್ಧಿಯ ಸಂಯೋಗಂ, ಅರಿವಿನೊಡನೆ ಸಂಪರ್ಕವನ್ನು, ಪೌರ್ವ ದೇಹಿಕಂ ಎಂದರೆ ಪೂರ್ವ ದೇಹೆ ಭವಂ, ಹಿಂದಿನ ಶರೀರದಲ್ಲಿ ಇದ್ದಂತಹದ್ದು. ಮೇಲೆ ಹೇಳಿದ ಎರಡೂ ಬಗೆಯ ಜನ್ಮಗಳಲ್ಲಿ ಆತ ಶ್ರೀಮಂತರ ಮನೆಯಲ್ಲಿ ಬೇಕಾದರೂ ಹುಟ್ಟಿರಬಹುದು, ಅಥವಾ ಬಡವರಾಗಿದ್ದರೂ ಯೋಗಿಗಳ ಮನೆಯಲ್ಲಿ ಬೇಕಾದರೂ ಹುಟ್ಟಿರಬಹುದು. ಎರಡೂ ಬಗೆಯ ಜನ್ಮಗಳಲ್ಲಿ ಹಿಂದಿನ ದೇಹದಲ್ಲಿ ಇದ್ದ ಅದೇ ಅರಿವಿನೊಡನೆ, ಅಂದರೆ ಬ್ರಹ್ಮದ ಕುರಿತಾದ ಅರಿವಿನೊಡನೆ ಸಂಪರ್ಕವನ್ನು ಹೊಂದುತ್ತಾನೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಪೂರ್ಣ ಸಿದ್ಧಿಗಾಗಿ, ಮೋಕ್ಷಕ್ಕಾಗಿ ಪ್ರಯತ್ನಿಸುತ್ತಾನೆ. ಅದಕ್ಕೆ ಕಾರಣವೇನೆಂದರೆ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಆ ಹಿಂದಿನ ಅಭ್ಯಾಸದಿಂದಲೇ ಅವನು ಅಸ್ವತಂತ್ರನಾಗಿದ್ದರೂ ಕೂಡ ಸೆಳೆಯಲ್ಪಡುತ್ತಾನೆ. ಯೋಗದ ಕುರಿತಾಗಿ ತಿಳಿಯ ಬಯಸುವವನು ಕೂಡ ಶಬ್ದ ಬ್ರಹ್ಮವನ್ನು ಮೀರಿ ಹೋಗುತ್ತಾನೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಆ ಅಭ್ಯಾಸದಿಂದಲೇ, ಅಂದರೆ ಯೋಗದ ಅಭ್ಯಾಸದಿಂದಲೇ ಅಸ್ವತಂತ್ರರಾಗಿದ್ದರೂ ಕೂಡ, ಯಾವುದೋ ಒಂದು ವಿಘ್ನದ ದೆಸೆಯಿಂದಾಗಿ ಆತನಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಆತ ಸೆಳೆಯಲ್ಪಡುತ್ತಾನೆ. ಮುಂದಿನ ಜನ್ಮದಲ್ಲಿ ವಿಷಯ ವಸ್ತುಗಳಿಂದ ವಿಮುಖನಾಗಿ ಬ್ರಹ್ಮದಲ್ಲಿ ಅವನು ಆಸಕ್ತಿ ತಾಳುವಂತಾಗುತ್ತದೆ. ಹೀಗೆ ಹಿಂದಿನ ಅಭ್ಯಾಸದ ಬಲದಿಂದ ಪ್ರಯತ್ನ ಮಾಡುತ್ತಾ ನಿಧಾನವಾಗಿ ಅವನು ಮುಕ್ತನಾಗುತ್ತಾನೆ ಎಂಬುದನ್ನು ಜಿಜ್ಞಾಸುರಪಿ ಇತ್ಯಾದಿ ಈ ಶ್ಲೋಕದ ಮತ್ತು ಮುಂದಿನ ಅರ್ಧಭಾಗದಲ್ಲಿ ಹಾಗೂ ಮುಂದಿನ ಶ್ಲೋಕದಲ್ಲಿ ಕೈಮುತ್ಯನ್ಯಾಯದಿಂದ ಸ್ಪಷ್ಟಪಡಿಸುತ್ತಾನೆ. ಯೋಗದ ಕುರಿತಾಗಿ ಅದು ಇಂಥದ್ದು ಎಂಬುದನ್ನು ಕೇವಲ ತಿಳಿಯಲು ಬಯಸುವವನು ಕೂಡ, ಯೋಗವನ್ನು ಹೊಂದಿದವನಲ್ಲ, ಕೇವಲ ತಿಳಿಯ ಬಯಸುವವನು ಕೂಡ, ಹೀಗೆ ಯೋಗದಲ್ಲಿ ಪ್ರವೇಶಿಸಿದ ಹೊಸಬನೂ ಕೂಡ ಪಾಪದಿಂದ ಯೋಗಭ್ರಷ್ಟನಾಗಿದ್ದರು ಶಬ್ದ ಬ್ರಹ್ಮವನ್ನು, ಅಂದರೆ ವೇದವನ್ನು ಮೀರಿ ಹೋಗುತ್ತಾನೆ. ವೇದಗಳಲ್ಲಿ ಹೇಳಿರುವ ಹೋಮ ಹವನಾದಿ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ. ಅಂದರೆ ಅವುಗಳಿಗಿಂತ ಮಿಗಿಲಾದ ಫಲವನ್ನು ಗಳಿಸಿ ಮುಕ್ತನಾಗುತ್ತಾನೆ ಎಂದರ್ಥ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಶ್ರಮವಹಿಸಿ ಪ್ರಯತ್ನಿಸುತ್ತಿರುವ ಯೋಗಿಯಾದರೂ ಎಲ್ಲ ಕೊಳೆಯನ್ನೂ ನೀಗಿಕೊಂಡು, ಅಂದರೆ ಸಂಪೂರ್ಣ ಶುದ್ಧನಾಗಿ ಹಲವಾರು ಜನ್ಮಗಳ ಮೂಲಕ ಸಿದ್ಧನಾಗಿ ಬಳಿಕ ಪರಮ ಗತಿಯನ್ನು ಸೇರುತ್ತಾನೆ. ಹೀಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಮಂದವಾಗಿ ಪ್ರಯತ್ನಿಸುವ ಯೋಗಿಯೂ ಕೂಡ ಪರಮ ಗತಿಯನ್ನು ಹೊಂದುತ್ತಾನೆ ಎಂದಾದರೆ, ಇನ್ನು ಯಾವ ಯೋಗಿಯು ಶ್ರಮವಹಿಸಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿ ಯೋಗ ಮಾರ್ಗದಲ್ಲಿ ಪ್ರಯತ್ನಿಸುತ್ತಿರುವನೋ, ಪ್ರಯತ್ನವನ್ನು ಮಾಡುತ್ತಾ ಯೋಗದಿಂದಲೇ ಎಲ್ಲಾ ಕೊಳೆಯನ್ನು ನೀಗಿಕೊಂಡು ಸಂಪೂರ್ಣ ಶುದ್ಧನಾಗಿ ಪಾಪಗಳನ್ನು ಕೊಡಹಿಕೊಳ್ಳುವನೋ, ಅವನು ಹಲವಾರು ಜನ್ಮಗಳಲ್ಲಿ ಗಳಿಸಿಕೊಂಡ, ಇದೇ ರೀತಿಯಾಗಿ ಗಳಿಸಿಕೊಳ್ಳುತ್ತಾ ಹೋದ ಸಂಗ್ರಹಿಸಿದ ಯೋಗದಿಂದ ಸಿದ್ಧನಾಗಿ ಪರಿಪೂರ್ಣ ಜ್ಞಾನಿಯಾಗಿ ಬಳಿಕ ಪರಮ ಗುರಿಯನ್ನು ಸೇರುತ್ತಾನೆ ಎಂದು ಬೇರೆ ಹೇಳಬೇಕೆ ಎಂದರ್ಥ. ಈಗ ಯೋಗದ ಸಿದ್ಧಿಯು ಹೀಗಿರುವುದರಿಂದ, ಅಂದರೆ ಈ ಹಿಂದೆ ಹೇಳಿದಂತೆ ಇರುವುದರಿಂದ, ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಾಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಕರ್ಮಮಾರ್ಗಿಗಳಿಗಿಂತಲೂ ಯೋಗಿಯು ಶ್ರೇಷ್ಠನು, ಮಿಗಿಲಾದವನು ಎಂದು ಪರಿಗಣಿಸಲ್ಪಟ್ಟಿದೆ. ಆದ್ದರಿಂದ ಎಲೈ ಅರ್ಜುನ, ನೀನು ಯೋಗಿಯಾಗು. ಕೃಚ್ರ, ಚಾಂದ್ರಾಯಣ ಮೊದಲಾದ ತಪಸ್ಸುಗಳಲ್ಲಿ ನಿರತರಾದವರಿಗಿಂತಲೂ, ಜ್ಞಾನಿಗಳಿಗಿಂತಲೂ, ಅಂದರೆ ಶಾಸ್ತ್ರಗಳ ಜ್ಞಾನವುಳ್ಳವರಿಗಿಂತಲೂ, ಕರ್ಮ ಮಾರ್ಗಿಗಳಿಗಿಂತಲೂ, ಇಷ್ಟ ಪೂರ್ತ ಇತ್ಯಾದಿ ಕರ್ಮಗಳನ್ನು ಮಾಡುವವರಿಗಿಂತಲೂ ಯೋಗಿಯು ಮಿಗಿಲಾದವನು ಎಂದು ಅಭಿಪ್ರಾಯವು. ಆದ್ದರಿಂದ ಶ್ರೀಕೃಷ್ಣನು ಅರ್ಜುನನಿಗೆ ನೀನು ಯೋಗಿಯಾಗು ಎಂದು ಹೇಳುತ್ತಿದ್ದಾನೆ. ಇನ್ನು ಯಮ, ನಿಯಮ ಇತ್ಯಾದಿಗಳ ಅಭ್ಯಾಸದಲ್ಲಿ ನಿರತರಾದ ಯೋಗಿಗಳಲ್ಲಿಯೂ ಕೂಡ ನನ್ನ ಭಕ್ತನು ಮಿಗಿಲಾದವನು ಎಂದು ಹೇಳುತ್ತಾನೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಎಲ್ಲಾ ಯೋಗಿಗಳಲ್ಲೂ
ಕೂಡ ಯಾರು ಶ್ರದ್ಧಾವಂತನೋ, ನನ್ನಲ್ಲೇ ನೆಟ್ಟ ಮನಸ್ಸಿನಿಂದ ನನ್ನನ್ನು ಭಜಿಸುವನೋ ಅಂದರೆ ಪೂಜಿಸುವನೋ, ಅವನು ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನು ಎಂದು ನನ್ನ ಅಭಿಪ್ರಾಯ. ನನ್ನಲ್ಲೇ ನೆಟ್ಟ ಅಂದರೆ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ಯಾರು ನನ್ನನ್ನು ಅಂದರೆ ಪರಮೇಶ್ವರನಾದ ಸರ್ವಶ್ರೇಷ್ಠ ಪ್ರಭುವಾದ ವಾಸುದೇವನಾದ ನನ್ನನ್ನು ಶ್ರದ್ಧೆಯಿಂದ ಕೂಡಿದವನಾಗಿ ಭಜಿಸುವನೋ, ಅವನು ಯೋಗದಲ್ಲಿ ತೊಡಗಿದವರ ಪೈಕಿ ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ. ಆದ್ದರಿಂದ ನನ್ನ ಭಕ್ತನಾಗಬೇಕು ಎಂಬುದು ಇಲ್ಲಿ ತಾತ್ಪರ್ಯ. ಈ ರೀತಿಯಾಗಿ ಆತ್ಮಯೋಗ ಮಮೋಚದ್ಯೋ ಭಕ್ತಿಯೋಗ ಶಿರೋಮಣಿಂ ತಂ ವಂದೇ ಪರಮಾನಂದಂ ಮಾಧವಂ ಭಕ್ತಶೇವಧಿಂ. ಭಕ್ತಶ್ರೇಷ್ಠನಾದ ಅರ್ಜುನನಿಗೆ ಯಾರು ಆತ್ಮದ ಕುರಿತಾದ ಯೋಗವನ್ನು ಹೇಳಿದನೋ, ಆ ಪರಮಾನಂದ ಸ್ವರೂಪನಾದ ಭಕ್ತರ ನಿಧಿಯಾದ ಮಾಧವನನ್ನು ವಂದಿಸುತ್ತೇನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಇತಿ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಧರಸ್ವಾಮಿ ವಿರಚಿತಾಯಾಂ ಸುಬೋಧಿನ್ಯಾಂ ಟೀಕಾಯಾಂ ಅಧ್ಯಾತ್ಮಯೋಗೋ ನಾಮ ಷಷ್ಠೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಟೀಕೆಯಲ್ಲಿ ಅಧ್ಯಾತ್ಮಯೋಗ ಎಂಬ 6ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.